ಎಲ್ಲರಿಗೂ ನಮಸ್ಕಾರ. ನಾನೊಂದು ವಿಶೇಷವಾದ ಚರ್ಚೆಗೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಈ ಚರ್ಚೆಯ ವಿಷಯ ಕನ್ನೇರಿ ಶ್ರೀಗಳು ಮೊನ್ನೆ ಬಬಲೇಶ್ವರದಲ್ಲಿ ನಡೆದಂಥ ಶರಣರ ಹಿಂದೂ ಸಮಾವೇಶದಲ್ಲಿ ಆಡಿದ ಕೆಲವು ಮಾತುಗಳಲ್ಲಿ, ಅವರ ಭಾಷಣಗಳಲ್ಲಿ ಕೆಲವು ಅಂಶಗಳ ಕುರಿತು ನಾನು ನನ್ನದೇ ಅಭಿಪ್ರಾಯವನ್ನು ಇಲ್ಲಿ ನಾನು ಮಂಡಿಸ್ತಾ ಇದ್ದೇನೆ. ಆ ಅಭಿಪ್ರಾಯಗಳು ಯಾವುವು ಅಂತ ಹೇಳಿದರೆ, ಈಗ ಶರಣರು ಅವರು ಏಕದೇವೋಪಾಸಕರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಏಕದೇವೋಪಾಸಕರಾಗಿದ್ದಾಗ್ಯೂ ಅವರು ಈ ಹಿಂದೂ ಪರಿವಾರದ ಬಹುದೇವೋಪಾಸಕರೇನೋ ಅನ್ನುವ ರೀತಿಯಲ್ಲಿ, ಮತ್ತು ಅವರು ವೇದ ಪರಂಪರೆಯನ್ನು ವಿರೋಧಿಸಿದ್ದು ಸ್ಪಷ್ಟವೇ ಇದ್ರೂ ಕೂಡ ಅವರು ವೇದಗಳನ್ನ ವಿರೋಧಿಸಿಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದು. ಈ ಎರಡು ಅಂಶಗಳು ಸ್ವಲ್ಪ ನನಗೆ ಒಂದು ವಿಮರ್ಶೆಯನ್ನು ಬೇಡ್ತವೆ ಅಂತ ಅನಿಸ್ತು. ಆಮೇಲೆ ಅವರು ಕರ್ಮ ಸಿದ್ಧಾಂತ ಅಂದ್ರೆ ಶರಣರು ಕರ್ಮ ಸಿದ್ಧಾಂತ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ನಾನು ಕೂಡ ಅದನ್ನ ಒಪ್ಕೊಳ್ತೇನೆ. ಯಾಕಂದ್ರೆ ನಾನು ಕೂಡ ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಈ ಏನು ಈಗ ಬಹಳ ಪ್ರಗತಿಪರ ಕರ್ನಾಟಕದ ಅನೇಕ ಪ್ರಗತಿಪರ ಚಿಂತಕರು ಏನಿದ್ದಾರೆ, ಇವರೆಲ್ಲ ಶರಣರನ್ನ ಕ್ರಾಂತಿಕಾರಿಗಳು, ಅತಿ ಕ್ರಾಂತಿಕಾರಿಗಳು ಅಂತ ಬಿಂಬಿಸುವ ಒಂದು ಹುಮ್ಮಸ್ಸಿನಲ್ಲಿ ಮತ್ತು ಉಮೇದಿನಲ್ಲಿ ಅವರು ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವ ಕೆಲವು ಸೂಕ್ಷ್ಮತೆಗಳನ್ನು ಮರೆತು ಆ ರೀತಿ ಮಾತಾಡಿರೋದನ್ನ ನಾನು ವಿಮರ್ಶೆ ಮಾಡಿದ್ದೇನೆ. ಆದರೆ ಈ ಎರಡು ಅಂಶಗಳು ಉಳಿದ, ನಾನು ಯಾವುದೇ ಈ ಬಸವ ಸಂಸ್ಕೃತಿ ಅಭಿಯಾನದ ಸ್ವಾಮಿಗಳು ಅವರ ಕೆಲವು ಧೋರಣೆಗಳ ಬಗ್ಗೆ, ಕನ್ನೇರಿ ಸ್ವಾಮಿಗಳ ವಿವಾದ ಮತ್ತೊಂದು ಇತ್ಯಾದಿಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಕನ್ನೇರಿ ಸ್ವಾಮಿಗಳ ಕೆಲವು ಸಾಧನೆಗಳು, ಅವರ ಕೆಲವು ವಿದ್ವತ್ತನ್ನು ನಾನು ಒಪ್ಪಿಕೊಂಡಾಗ್ಯೂ ಕೂಡ, ಅದರ ಬಗ್ಗೆ ನನಗೆ ಮೆಚ್ಚುಗೆ ಇದ್ದಾಗ್ಯೂ ಕೂಡ ಈ ಎರಡು ಅಂಶಗಳು ಅಂದ್ರೆ ನಾನೇನು ಹೇಳಿದೆ, ಒಂದನೇದು ಶರಣರು ಏಕದೇವೋಪಾಸಕರು ಅನ್ನೋದನ್ನ ನಿರ್ಲಕ್ಷಿಸೋದು, ಮತ್ತು ಅವರಲ್ಲಿ ಒಂದು ವೇದ ವಿರೋಧಿ, ವೇದ ಪರಂಪರಾ ವಿರೋಧಿ ಅಂತ ನಾನು ಅದನ್ನ ವೈದಿಕ ಪರಂಪರಾ ವಿರೋಧಿ ನಿಲುವಂತಲೇ ನಾನು ಚರ್ಚೆ ಮಾಡಿದ್ದೇನೆ. ಇದು ಬಹಳ ಸ್ಪಷ್ಟವಾಗಿದ್ರು ಕೂಡ ಅವರಲ್ಲಿ ಆ ವೈದಿಕತೆಯ ವಿರೋಧ ಧೋರಣೆ ಇಲ್ಲ ಅಂತ ಬರೀ ಕನ್ನೇರಿ ಶ್ರೀಗಳು ಮಾತ್ರ ಅಲ್ಲ, ಬೇರೆಯವರು ಕೂಡ ಅದನ್ನ ಆ ರೀತಿ ಮಾತಾಡಿರೋದನ್ನ ನಾನು ವಿಮರ್ಶೆ ಮಾಡಿದ್ದೇನೆ. ಇದು ಆಗಲೇ ನಾನು ಮಾತಾಡಿರುವ ಮಾತು. ಇದನ್ನ ಮತ್ತೆ ಮತ್ತೆ ಮಾತಾಡ್ತಾ ಹೋದ್ರೆ ನಮ್ಮ ಚರ್ಚೆ ಎಲ್ಲಿ ಮುಂದಕ್ಕೆ ಹೋಗಲ್ಲ. ಆದ್ರೂ ಕೂಡ ಇದೊಂದು ಮಹತ್ವದ ಅವರ ಭಾಷಣ ಆಗಿರೋ ಕಾರಣಕ್ಕಾಗಿ ಅದಕ್ಕೆ ನಾನು ಒಂದು ಉತ್ತರವಾಗಿ ಈ ಕೆಲವು ಅಂಶಗಳನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನೋಡ್ರಿ, ಅವರು ಶರಣರು ಏಕದೇವತಾವಾದಿಗಳು, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಏಕದೇವತಾವಾದವನ್ನ ಅವರು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಂದು ರಿಲಿಜಿಯಸ್ ಹೆಜಿಮೋನಿಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಒಂದು ರೀತಿಯ ಧಾರ್ಮಿಕ ಧಾರ್ಮಿಕ ನಿರಂಕುಶತ್ವ ಅಂದ್ರೆ ಯಾವುದೇ ಬಹುದೈವತ, ಬಹು ಆರಾಧನೆ, ಇವುಗಳನ್ನು ಎಷ್ಟು ಮಾತ್ರ, ಬಹು ಸಂಸ್ಕೃತಿ, ಇವುಗಳನ್ನು ಎಷ್ಟು ಮಾತ್ರ ಒಪ್ಪಿಕೊಳ್ಳದಂತ, ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕಿಸಿದಂತ ಉದಾಹರಣೆಗಳು ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿವೆ. ಅವರು ಸ್ಟ್ರಿಕ್ಟ್ಲಿ ಅವರು ಬೋಧನೆ ಮಾಡಿರ್ತಕ್ಕಂಥದ್ದು ಶಿವೋಪಾಸನೆ. ಅದನ್ನ ಬಹಳ ಮುಖ್ಯವಾಗಿ ಅವರು ಇಷ್ಟಲಿಂಗದ ಮುಖಾಂತರವೇ ಶಿವನನ್ನ ಪೂಜಿಸ್ತಕ್ಕಂಥದ್ದನ್ನ ಅವರು ಬೋಧಿಸಿದ್ದಾರೆ. ಅವರು ಸ್ಥಾವರ ಲಿಂಗ ಪೂಜೆಯನ್ನ ಕಡಾಕಡಿ ನಿರಾಕರಿಸ್ತಾರೆ. ಸ್ಥಾವರ ಲಿಂಗವನ್ನು ನಿರಾಕರಿಸುತ್ತಾ ಮತ್ತು ಇನ್ನೂ ಅನೇಕ ರೀತಿಯ ಬಗೆ ಬಗೆಯ ಮೂರ್ತಿಗಳೇನದವಲ್ಲ, ಈ ದೈವತ ಪರಿವಾರದ, ಈ ಪುರಾಣ ದೈವತ ಪರಿವಾರದ ಮೂರ್ತಿಗಳು, ಅವುಗಳನ್ನೆಲ್ಲ ನಿರಾಕರಿಸ್ತಾರೆ ಅವರು. ಅಂದ್ರೆ ಕೆಲವರು ಅವರು ಪೌರಾಣಿಕ ಶಿವನನ್ನು ಒಪ್ಪಲ್ಲ, ಹಾಗೆ ಹೀಗೆ ಅಂತ ಕೆಲವು ವಿವಾದಗಳನ್ನ ಕೆಲವರು ಮಾತಾಡಿರೋದುಂಟು. ಉದಾಹರಣೆ ಡಾಕ್ಟರ್ ಕಲಬುರ್ಗಿ ಅವರು ಇಂಥದ್ದೊಂದು ವಿಚಾರ ಹೇಳಿದ್ದಾರೆ. ಅವರು ಈ ಲಿಂಗಾಯತರಿಗೂ ವೀರಶೈವರಿಗೂ ಏನು ವ್ಯತ್ಯಾಸ ಅಂತ ಹೇಳಿ, ವೀರಶೈವರು ಅಂದ್ರೆ ಅವರು ಪುರಾಣದ ಶಿವನನ್ನು ಒಪ್ತಾರೆ, ಲಿಂಗಾಯತರು ಪುರಾಣದ ಶಿವನನ್ನು ಒಪ್ಪಲ್ಲ ಅಂತ, ಇಂಥದ್ದೊಂದು ಭಿನ್ನ. ಇವೆಲ್ಲ ಸೂಕ್ಷ್ಮತೆಗಳು ಸರಿಯಲ್ಲ. ಇವು ಶರಣರಲ್ಲಿ ಈ ಪೌರಾಣಿಕ ಶಿವನ ಕಲ್ಪನೆಯ ಬಗ್ಗೆ ಒಂದು ರೀತಿಯ ದ್ವಂದ್ವ ನಿಲುವಿದೆ, ಅದು ನಿಜ. ಅದು ಅವರಲ್ಲಿಯೇ ಒಂದು ದ್ವಂದ್ವ ಇದೆ. ಅದು ಅವರು ತಮಗೆ ಬೇಕಾದಾಗ ಈ ಪೌರಾಣಿಕ ಕಲ್ಪನೆಗಳನ್ನೆಲ್ಲ ಒಪ್ಪಿಕೊಂಡು ಮಾತಾಡ್ತಾರೆ, ಬೇಡದಾಗ ಅದನ್ನ ತಿರಸ್ಕರಿಸಿ ಮಾತಾಡ್ತಾರೆ. ಅದು ನಾವು ವಚನಾಭ್ಯಾಸಿಗಳ ತಪ್ಪಲ್ಲ, ಅದು ಸ್ವತಃ ವಚನಗಳಲ್ಲಿ ಕಂಡು ಬರ್ತಕ್ಕಂಥ ದೋಷಗಳವು.
ಅದರಲ್ಲಿ ಪ್ರಕ್ಷಿಪ್ತ ಇರ್ಬೋದು, ಅದು ಇರ್ಬೋದು, ಇದಿರ್ಬೋದು ಅಂತ ಅಲ್ಲಿ ಯಾರಾದ್ರೂ ತಕರಾರುಗಳು ಎತ್ತಿದ್ರೆ ಅದಕ್ಕೆ ಇಲ್ಲಿ ತಾವಿಲ್ಲ. ಅಂದ್ರೆ ನಾವು ಆ, ಬಹಳ ಸ್ಪಷ್ಟವಾಗಿ ಈ ಪ್ರಕ್ಷಿಪ್ತ ವಚನಗಳ ಬಗ್ಗೆ ಒಂದು ನಿರ್ಣಯ ಮಾಡಿ ಅವುಗಳನ್ನೆಲ್ಲ ಕಿತ್ತು ಬಿಸಾಡಿದ ಮೇಲೆ ನಾವೇನಾದ್ರೂ ಒಂದು ನಿಖರವಾದ ಮಾತುಗಳನ್ನ ನಾವು ಮಾತಾಡಬಹುದು. ಈಗ ಸದ್ಯ ನಾವು ವಚನ ಸಮುಚ್ಚಯಗಳಲ್ಲಿ ಅವೆಲ್ಲವನ್ನೂ ಇಟ್ಟುಕೊಂಡು ಅಲ್ಲಿ ಕಾಣುವ ವಿರೋಧಾಭಾಸಗಳನ್ನ ನಾವು ಶರಣರಿಗೆ ಬಿಟ್ಟು ಮಾತಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ನಿಲುವು. ಯಾಕಂದ್ರೆ ಶರಣರ ವೈರುಧ್ಯತೆಯನ್ನ ನಾವು ನಮ್ಮ ಮೈ ಮೇಲೆ ಎಳ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ತಕ್ಕಂಥ ಅಥವಾ ನಮ್ಮದೇ ಆದ ವಾದ ಹೂಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತೇನೆ, ಪೌರಾಣಿಕ ಶಿವನ ಬಗ್ಗೆ ಶರಣರಲ್ಲಿ ದ್ವಂದ್ವ ನಿಲುವಿದೆ. ಅವರು ಅದು ಬೇಕಾದಾಗ ಅದನ್ನ ಪೌರಾಣಿಕ ಕಲ್ಪನೆಗಳನ್ನು ಬಳಸ್ಕೊಂತಾರೆ, ಬೇಡ ಆದಾಗ ಬಿಟ್ಟು ಬಿಡ್ತಾರೆ. ಇದು ಒಂದು. ಎರಡನೇದಾಗಿ ಶರಣರಲ್ಲಿ ಏಕದೇವತಾವಾದ ಬಹಳ ನಿಚ್ಚಳವಾಗಿದೆ. ಇದ್ರ ಬಗ್ಗೆ ನಾನು ಕೆಲವು ವಚನ ಉದಾಹರಣೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಶಿವನೇ ಎಲ್ಲಾ ದೇವರಿಗೂ ಶ್ರೇಷ್ಠ, ಶಿವನೊಬ್ಬನೇ ದೈವ ಅನ್ನುವಂಥ ಒಂದು ಮಾತು ಬಸವಣ್ಣನವರ 530ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿದೆ. ವೇದ ಸ್ವಯಂಭುವೆಂಬ ವಾದಿ ಕೇಳಲವೋ, ಏಕೋ ದೇವ ರುದ್ರೋ ನಾದ್ವಿತೀಯ ಎಂದು ನಂಬುವುದು ಕಾಣಿರಣ್ಣ, ಚಕಿತಮವಿದತ್ತೆ ಎಂದು ಶ್ರುತಿ ಸಾರುತ್ತೈದಾವೆ, ಜಗದ ಕರ್ತ ಕೂಡಲ ಸಂಗಮ ದೇವನೊಬ್ಬನೇ ಕಾಣಿರಣ್ಣ ಅಂತ. ಆಮೇಲೆ ಅನ್ಯ ದೈವ ತಿರಸ್ಕಾರ ಮಾಡೋದನ್ನ ನಾವು ನೋಡಬಹುದು. ನಮ್ಮ ಕೂಡಲ ಸಂಗಮ ದೇವನಲ್ಲದೆ ಅನ್ಯ ದೈವ ಕೆರಗಿದಡೆ ಹೊಳ್ಳ ಕುಟ್ಟಿ ಕೈ ಹೊಟ್ಟೆಯಾದಂತೆ ಆಯಿತಯ್ಯ ಅಂತ ಹೇಳ್ಬಿಟ್ಟು 553ನೇ ವಚನ, ಬಸವಣ್ಣನವರದೇ 553ನೇ ವಚನ. ಇನ್ನು ನೋಡಿ, ಅನೇಕ ವಚನ ಸಾಲುಗಳಿವೆ. ಕೂಡಲ ಸಂಗಯ್ಯ ದೇವರಿಗೆ ದೇವನು, ಇವರೆಲ್ಲ ಆಳೆಂಬುದನ್ನು ಅರೀರಿಂಭೋ ಅಂತ ಹೇಳ್ತಾನೆ 550ನೇ ವಚನದಲ್ಲಿ ಬಸವಣ್ಣ. ಆಮೇಲೆ ಅನ್ಯ ದೈವವೆಂಬುದ ತೋರಿಯೂ ಕಾಣಬಾರದು, ನೊಸಲ ಕಣ್ಣ ಅಭವನೊಬ್ಬನೇ ದೈವ ಕೂಡಲ ಸಂಗಮ ದೇವ ಅಂತ. ನೋಡಿ, ಇಲ್ಲಿ ನೊಸಲ ಕಣ್ಣ, ಇದು ಪೌರಾಣಿಕ ಕಲ್ಪನೆ. ಇದು ಈ ಪೌರಾಣಿಕ ಕಲ್ಪನೆ ಬೇಕಾದಾಗ ಇಲ್ಲಿ ಒಪ್ಕೊಂಡ ಯಾರು ಬಸವಣ್ಣ ಅದನ್ನ ಒಪ್ಕೊಂಡು ಟೀಕೆ ಮಾಡ್ತಾನೆ. ಹಾಗಾಗಿ ನೊಸಲ ಕಣ್ಣ ಅಭವನೊಬ್ಬನೇ ದೈವ ಕೂಡಲ ಸಂಗಮ ದೇವ ಅಂತ ಇದು 564ನೇ ವಚನ ಬಸವಣ್ಣಂದು. ದೇವನೊಬ್ಬ ನಾಮ ಹಲವು, ಪರಮ ಪತಿರ್ವತೆಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದಡೆ ಕಿವಿ ಮೂಗ ಕೊಯ್ವನು, ಹಲವು ದೈವದ ಎಂಜಲ ತಿಂಬುವರ ನೇನೆಂಬೆ ಕೂಡಲ ಸಂಗಮ ದೇವ ಅಂತ 614ನೇ ವಚನ. ಇಲ್ಲಿ ದೇವನೊಬ್ಬ ನಾಮ ಹಲವು ಅನ್ನೋದನ್ನ ಕನ್ನೇರಿ ಶ್ರೀಗಳಿಂದ ಹಿಡಿದು ಬೇರೆಯವರು ಕೂಡ ಇದನ್ನ ತಪ್ಪು ಅರ್ಥ ಮಾಡ್ತಕ್ಕಂಥದ್ದು ಉಂಟು. ದೇವನೊಬ್ಬ ನಾಮ ಹಲವು ಅನ್ನುವಂತ ವಚನಕಾರರ ಕಲ್ಪನೆ ಹೇಗಂದ್ರೆ, ಈಗ ಅಲ್ಲಮ ಪ್ರಭುವಿಗೆ ಗುಹೇಶ್ವರ, ಆಮೇಲೆ ಆದಯ್ಯನಿಗೆ ಸೌರಾಷ್ಟ್ರ ಸೋಮೇಶ್ವರ, ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ, ಆಮೇಲೆ ಯಾರೋ ಸಿದ್ದರಾಮನಿಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಆ ಬಸವಣ್ಣನಿಗೆ ಕೂಡಲ ಸಂಗಮ ದೇವ. ಹೀಗೆ ಬೇರೆ ಬೇರೆ ಶರಣರಿಗೆ ಬೇರೆ ಬೇರೆ ದೈವತದ ಇಷ್ಟ ದೈವತದ ಹೆಸರುಗಳಿವೆ. ಅವೆಲ್ಲವೂ ಕೂಡ ಸ್ಥಾವರ ದೈವತದ ಹೆಸರುಗಳೇ. ಹೀಗೆ ಬೇರೆ ಬೇರೆ ಹೆಸರಿನ ದೈವತಗಳ ಇದ್ರೂ ಕೂಡ ಅವೆಲ್ಲವೂ ಅಂತಿಮವಾಗಿ ಶಿವನೇ ಅನ್ನುವಂಥದ್ದು ಶರಣರ ಒಂದು ಧೋರಣೆ ಇದು. ಅದರಿಂದ ದೇವನೊಬ್ಬ ನಾಮ ಹಲವು ಅನ್ನೋದನ್ನ ಹೀಗೆ ಅರ್ಥ ಮಾಡ್ಕೋಬೇಕೆ ಹೊರತು ವಿಷ್ಣು ಅಥವಾ ಇನ್ನೊಂದು ಯಾವುದೋ ಲಕ್ಷ್ಮಿ ಅಂತಲೋ ವಿಷ್ಣು ಅಂತಲೋ ಅಥವಾ ಜಿನ ಅಂತಲೋ ಅಥವಾ ಬುದ್ಧ ಅಂತಲೋ ಅಥವಾ ಯಾವುದೋ ಹೆಣ್ಣು ದೈವತಗಳು ನಮ್ಮಲ್ಲಿ ಮಾರಮ್ಮ, ದುರ್ಗಮ್ಮ, ದ್ಯಾಮಮ್ಮ ಅಂತ ಹೇಳ್ತೀವಲ್ಲ ಅವು ಅಂತಲೋ, ಈ ಎಲ್ಲವೂ ನಾಮಗಳು ಬೇರೆ ಬೇರೆ, ದೇವ ಮಾತ್ರ ಒಬ್ಬನೇ ಅಂತ ಈ ಅರ್ಥದಲ್ಲಿ ಅದನ್ನ ವಿಸ್ತರಿಸಿದ್ರೆ ಇದು ಖಂಡಿತ ನಾವು ಶರಣರ ವಚನಗಳಿಗೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತ ನನಗನ್ನಿಸ್ತತಿ. ಆದ್ರಿಂದ ಅದು ತಪ್ಪು. ಅದನ್ನ ನಾವು ಶಿವನಿಗಷ್ಟೇ, ಶಿವನ ಬೇರೆ ಬೇರೆಯ ರೂಪಗಳಿಗೆ ನಾವು ಅದನ್ನ ಕನ್ಫೈನ್ ಮಾಡಿ ಮಾತಾಡ್ತಕ್ಕಂಥದ್ದು ಸಮಂಜಸ ಅಂತ. ಈಗ ನೋಡಿ, ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರೋ, ಬೇಡ ಬೇಡ ಅನ್ಯ ದೈವದ ಸಂಘ ಹೊಲ್ಲ, ಬೇಡ ಬೇಡ ಪರದೈವದ ಸಂಘ ಹೊಲ್ಲ, ಬೇಡ ಬೇಡ ಅನ್ಯ ದೈವವೆಂಬುದು ಹಾವಿರ ಕಾಣಿರೋ, ಕೂಡಲ ಸಂಗಮ ದೇವ ಕಂಡಡೆ ಮೂಗ ಕೊಯ್ವ ಕಾಣಿರೋ ಅಂತೇಳಿ 617ನೇ ವಚನ. ಹೀಗೆ ಶರಣರಿಗೆ ಶಿವನಿಗೆ ಸರಿಸಮವಾದ ದೇವನೇ ಇಲ್ಲ, ಶಿವಲೋಕಕ್ಕೆ ಸರಿಬೇರೆ ಲೋಕವಿಲ್ಲ, ಶಿವಮಂತ್ರಕ್ಕೆ ಸರಿಬೇರೆ ಮಂತ್ರವಿಲ್ಲ, ಜಗಕ್ಕೆ ಇಕ್ಕಿದ ಮುಂಡಿಗೆ ನೆತ್ತಿಕೊಳ್ಳಿ ಕೂಡಲ ಸಂಗಮ ದೇವನೊಬ್ಬನೇ ದೈವವೆಂದು ಅಂತ ಹೇಳ್ತಾನೆ 747ನೇ ವಚನದಲ್ಲಿ ಬಸವಣ್ಣ. ಅದೇ ರೀತಿ ನೋಡಿ, ನೀನಲ್ಲದನ್ಯ ದೈವ ಉಂಟೆಂಬವನ ಬಾಯ ಕೆನ್ನೆವಾರಿ ಸೀಳಿದಲ್ಲದೆ ಎನ್ನ ಮುನಿಸು ಹೋಗದೆಯ, ಇಷ್ಟು ಕಡುಕೋಪವನ್ನ ತೋರಿಸ್ತಾನೆ ಯಾರು ಬಸವಣ್ಣ.
752ನೇ ವಚನದಲ್ಲಿ ನೋಡು, ನೀನಲ್ಲದನ್ಯ ದೈವ ಉಂಟೆಂಬವನ ಬಾಯ ಕೆನ್ನೆವಾರೆ ಸೀಳಿದಲ್ಲದೆ ಎನ್ನ ಮುನಿಸು ಹೋಗದಯ್ಯ, ಎನ್ನ ಕೋಪ ಒಡಗದಯ್ಯ, ಎನ್ನ ಭಿನ್ನಪವನವಧರಿಸು ಕೂಡಲ ಸಂಗಮ ದೇವ ಅಂತ. ಆಮೇಲೆ ಜನಪದ ದೈವಗಳು, ಮಣ್ಣು ದೈವ, ಮಸಣಿ ದೈವ, ಈ ಎಲ್ಲ ದೈವಗಳನ್ನ ಬಸವಣ್ಣ ಸಾರಾಸಗಟ ತಿರಸ್ಕರಿಸ್ಬಿಡ್ತಾನಲ್ಲ. ಯಾವ ಮುಲಾಜಿಲ್ಲದೆ ತಿರಸ್ಕರಿಸ್ತಾನೆ ನೋಡಿ. ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂಗಿಡು ಮರಂಗಳಲ್ಲಿ, ಗ್ರಾಮ ಮಧ್ಯಗಳಲ್ಲಿ, ಜಲಪಥ ಪಟ್ಟಣ ಪ್ರವೇಶದಲ್ಲಿ, ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ ಇತ್ಯಾದಿ ನೋಡಿ. ಇಲ್ಲಿ ಮಾರಯ್ಯ, ಬೀರಯ್ಯ, ಕಾಚರ ಗಾವಿಲ, ಅಂತರ ಬೆಂತರ, ಕಾಳಯ್ಯ, ಮಾರಯ್ಯ, ಮಾಳಯ್ಯ, ಕೇತಯ್ಯಗಳೆಂಬ 100 ಮಡಕೆಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುದೊಂದೇ ದಡಿಸಾಲದೆ ಅಂತ ಹೇಳ್ಬಿಡ್ತಾನೆ 556ನೇ ವಚನದಲ್ಲಿ ಬಸವಣ್ಣ. ನೋಡಿ, ನಾನು ಅದನ್ನ ಹೀಗೆ ಮಡಕೆ ದೈವ, ಮರದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲ ನಾರಿ ದೈವ ಕಾಣಿರು, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರು, ದೈವ ದೈವವೆಂದು ಕಾಲಿಡಲಿಂಬಿಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಡ್ತಾನೆ 562ನೇ ವಚನದಲ್ಲಿ. ಆಮೇಲೆ ನೋಡ್ರಿ, ಇಲ್ಲಿ ಭಕ್ತರ ಕಂಡರೆ ಬೋಳಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಯ, ಹಾರ್ವರ ಕಂಡರೆ ಹರಿನಾಮವೆಂಬಿರಯ್ಯ, ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ತೋರದಿರಯ್ಯ, ಕೂಡಲ ಸಂಗಯ್ಯನ ಪೂಜಿಸಿ ಅನ್ಯ ದೈವಂಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬನಯ್ಯ ಅಂತ ಹೇಳ್ಬಿಟ್ಟು 103ನೇ ವಚನ ಇದು ಬಸವಣ್ಣಂದು. ಆಮೇಲೆ ನೋಡಿ, ಇಲ್ಲಿ ವಿಷ್ಣುವ ಪೂಜಿಸಿ ಮುಡುಹ ಸುಡಿಸಿಕೊಂಬುದ ಕಂಡೆ, ಜಿನನ ಪೂಜಿಸಿ ಬತ್ತಲೆ ಎಪ್ಪುದ ಕಂಡೆ, ಮೈಲಾರನ ಪೂಜಿಸಿ ನಾಯಿಯಾಗಿ ಬೊಗಳುವುದ ಕಂಡೆ. ಹೀಗೆ. ಆಮೇಲೆ ಇದು ಎಷ್ಟನೇ ವಚನ ಇದು? ಆಮೇಲೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ 104ನೇ ವಚನ ಇದು. ಹೀಗೆ ಅನೇಕ ವಚನಗಳು ಇಲ್ಲಿ ಸಾಕ್ಷಿಯಾಗಿವೆ. ಆಮೇಲೆ ಬಹಳ ಮುಖ್ಯವಾಗಿ ಗಮನಿಸಬೇಕು, ಹರಿಹರ ಸಮ ಅನ್ನೋದನ್ನ ಯಾವ ಶರಣರು ಒಪ್ಪಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ದೈವತದ ವಿಚಾರದಲ್ಲಿ ಶರಣರು ವೈದಿಕರನ್ನ ಬಹಳ ಕಡಾಕಡಿಯಾಗಿ ತಿರಸ್ಕರಿಸಿದ್ದಾರೆ. ಅಂತೆಯೇ ತಾಂತ್ರಿಕ ಜನಪದ ದೈವಗಳನ್ನು ಕೂಡ ಅವರು ತಿರಸ್ಕರಿಸಿದ್ದಾರೆ. ಅವರು ಬಹಳ ಸ್ಟ್ರಿಕ್ಟ್ಲಿ ಏಕದೇವೋಪಾಸನೆಯನ್ನು ಮಾತ್ರ ಎತ್ತಿ ಹಿಡಿದಿದ್ದಾರೆ. ಸ್ಥಾವರ ದೈವಗಳನ್ನ ಮುಲಾಜಿಲ್ಲದೆ ತಿರಸ್ಕರಿಸಿದ್ದಾರೆ. ಅದಕ್ಕೆ ಅಂಬಿಗರ ಚೌಡಯ್ಯನ ಒಂದೇ ಒಂದು ವಚನ ಸಾಕು ನಮಗೆ ಅಲ್ವಾ? ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟೆ ಮೂಳನ ಕಂಡಡಿ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟಲಟನೆ ಬಡಿ ಎಂದ ಅಂಬಿಗರ ಚೌಡಯ್ಯ ಅನ್ನುವಂತ ಒಂದು ವಚನ ಏನೈತಲ್ಲ, ಅದೊಂದೇ ಒಂದು ವಚನ ಸಾಕು. ಅದೆಲ್ಲ ವಚನಕಾರರ ಆಶಯವನ್ನ ಅದು ಕಟ್ಟಿಕೊಡೋದು. ಇನ್ನ ನೋಡ್ರಿ, ಇದು ಒಂದು ವಿಷಯ ಆಯ್ತು. ಒಂದು ವಿಷಯ ನನಗೆ ಸ್ಪಷ್ಟ, ಯಾರ ವಚನಗಳನ್ನು ಓದಿದ್ರು ಕೂಡ ಸ್ಪಷ್ಟ. ಕನ್ನೇರಿ ಶ್ರೀಗಳು ಬಹಳ ದೊಡ್ಡ ವಿದ್ವಾಂಸರು, ಬಹಳ ಪ್ರತಿಭಾವಂತರು, ಅದೆಲ್ಲ ಸರಿ, ಅದನ್ನ ನಾನು ಗೌರವಿಸ್ತೇನೆ. ಅವ್ರ ಮಠ, ಅವ್ರು ಮಾಡಿದ ಸಾಧನೆ ಅದೆಲ್ಲ ಮೆಚ್ಚುವಂತದ್ದೇ. ಆಮೇಲೆ ಅವರು ಕೆಲವು ಸ್ವಾಮಿಗಳ ವಿರುದ್ಧ ಎತ್ತಿರ್ತಕ್ಕಂಥ ಕೆಲವು ಮೌಲಿಕವಾದ ಪ್ರಶ್ನೆಗಳೇನದವಲ್ಲ ಅದೆಲ್ಲವೂ ಸರಿ. ಆದರೆ ಅವರು ಬಳಸಿದ ಅವಾಚ್ಯ ಪದಗಳೇನದವಲ್ಲ ಅವನ್ನ ಯಾರು ಒಪ್ತಕ್ಕದ್ದಲ್ಲ. ನಾನು ಈ ಮೊದಲೇ ಆ ಕುರಿತಾಗಿ ನಾನು ವಿಡಿಯೋ ಮಾಡಿದ್ದೇನೆ. ಅದನ್ನ ಕ್ಷಮೆ ಕೇಳ್ಬೇಕಂತ ಅವತ್ತ ನಾನು ಮಾತಾಡಿದ್ದೇನೆ. ಅದನ್ನ ಇವತ್ತು ಮತ್ತೆ ಅದನ್ನ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟಿದ್ದಾಗ್ಯೂ ಕೂಡ ನಾನು ನನ್ನದೇ ಆದ ಒಂದು ಸ್ಪಷ್ಟತೆಯನ್ನು ಹೊಂದಿದ್ದೇನೆ. ವಚನ ಸಾಹಿತ್ಯದ ಬಗ್ಗೆ ನನ್ನದೇ ಆದ ಸ್ಪಷ್ಟತೆ ನನಗಿರುವುದರಿಂದ ಕನ್ನೇರಿ ಶ್ರೀಗಳ ಈ ಮಾತನ್ನು ಒಪ್ಪುವುದಿಲ್ಲ. ಯಾವ ಮಾತನ್ನು ಒಪ್ಪಲ್ಲ ಅಂತ ಹೇಳಿದ್ರೆ, ಶರಣರು ಈ ಹಿಂದೂ ಪರಿವಾರದ ಎಲ್ಲ ದೈವತಗಳನ್ನು ಒಪ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ ಪುರಾಣ ದೈವತಗಳನ್ನು ಒಪ್ಕೊಂಡ್ಬಿಟ್ಟಿದ್ರು. ಇದನ್ನೆಲ್ಲ ನಾನು ಒಪ್ಪಲ್ಲ. ಅವರು ಪುರಾಣದ ಒಂದು ವಿಚಾರ ಬಿಟ್ಟು ಪುರಾಣ ದೈವತದ ಬಗ್ಗೆ ಶರಣರಲ್ಲಿ ಖಚಿತವಾದ ನಿಲುವಿಲ್ಲ, ಅವರಲ್ಲಿ ದ್ವಂದ್ವ ನಿಲುವಿದೆ. ಇದನ್ನು ಬಿಟ್ರೆ ಇನ್ನು ಬೇರೆ ದೈವತಗಳ ಕುರಿತಾಗಿ ಶರಣರಲ್ಲಿ ಸ್ಪಷ್ಟತೆ ಇದೆ. ಅವರು ಮುಲಾಜಿಲ್ಲದೆ ಬೇರೆ ಯಾವ ದೇವರನ್ನು ಒಪ್ಪಿಲ್ಲ. ಅವರು ಏಕದೇವೋಪಾಸಕರು. ಅವರು ಬಹಳ ಕಡಾಕಡಿಯಾಗಿ ಅವರಲ್ಲಿ ಅನ್ಯ ಧರ್ಮ ಸಹಿಷ್ಣುತೆ ಕಾಣದೇ ಇಲ್ಲ. ಅವ್ರು ಏನಿದ್ರು ತಮ್ಮ ಶಿವನಷ್ಟೇ ಶ್ರೇಷ್ಠ, ಶಿವನನ್ನ ಹೀಗೇನೆ ಪೂಜಿಸ್ಬೇಕು ಅಂತ ವಾದ ಮಾಡ್ತಕ್ಕಂಥವರೇ ಹೊರತು ಅದನ್ನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ದೈವಗಳೆಲ್ಲವೂ ಶಿವ ಅಂತ, ವಿಷ್ಣುವು ಶಿವನೇ, ವಿಷ್ಣು ಪೂಜೆಯು ಶಿವ ಪೂಜೆ ಅಂತ ಹೇಳಿ ಈ ಅರ್ಥ ಬರುವ ರೀತಿಯಲ್ಲಿ ಅವ್ರು ಎಲ್ಲೂ ಮಾತಾಡಿಲ್ಲ. ಇದನ್ನ ಇವರು ಸುಮ್ಮನೆ ಉದ್ದೇಶಪೂರ್ವಕವಾಗಿ ಮಾತಾಡ್ತಾರೆ. ಯಾರನ್ನೋ ವಿರೋಧಿಸಲಿಕ್ಕೆ ಹೋಗಿ
ಈ ವಚನದ ನಿಜವಾದ ಸಾರಕ್ಕೆ ಅವರು ಮಸಿ ಬೆಳೀತಾ ಇದ್ದಾರೆ ಅಷ್ಟೇ. ಈಗ ಇನ್ನೊಂದು ವಿಷಯಕ್ಕೆ ಹೋಗೋಣ. ಯಾವುದಪ್ಪ ಅಂತ ಹೇಳಿದ್ರೆ ವೈದಿಕ ಪರಂಪರೆ. ಈಗ ಇಲ್ಲಿ ಏನಿದೆ ಸಮಸ್ಯೆ ಅಂದ್ರೆ, ನಾನು ಈ ಹಿಂದೆ ಆಗಲೇ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ ಇದ್ರ ಬಗ್ಗೆ. ಈಗ ಉಪನಿಷತ್ತುಗಳ ಪ್ರಭಾವ ವಚನಕಾರರ ಮೇಲೆ ಬಹಳ ದಟ್ಟವಾಗಿದೆ. ಅವರು ತಮ್ಮ ಈ ಪರಬ್ರಹ್ಮ ತತ್ವವನ್ನು ಒಪ್ಪಿಕೊಂಡೇ ತಮ್ಮ ಶಿವತತ್ವವನ್ನು ಅವರು ರೂಪಿಸಿದ್ದಾರೆ. ಅಂದ್ರೆ ಕಸಿ ಮಾಡಿಕೊಂಡು ಮಾಡಿದ್ದಾರೆ ಅವರು. ಅಂದ್ರೆ ಅದ್ವೈತ ತತ್ವ, ಆಮೇಲೆ ಪರಬ್ರಹ್ಮ ತತ್ವ, ಇವುಗಳನ್ನು ಒಪ್ಪಿಕೊಂಡು ಅವರು ತಮ್ಮ ಶಿವತತ್ವವನ್ನ ರೂಪಿಸಿದ್ದಾರೆ. ಶಿವನಿಗೆ ನಿರಾಕಾರ ನಿರ್ಗುಣ ಅಂತ ಹೇಳುವಾಗ, ಶಿವನು ಹೃದಯ ಗುಹೆಯ ವಾಸಿ, ಅವನು ಭಕ್ತರ ಗುಹೆಯಲ್ಲಿದ್ದಾನೆ ಅಂತ ಹೇಳುವಾಗ, ಶಿವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವಾಗ, ಇವೆಲ್ಲವೂ ಕೂಡ ವೇದಾಂತ ಪರಂಪರೆಯ ಮೂಲದಿಂದ ಬಂದಂತ ತತ್ವಗಳೇ. ಅದಕ್ಕೆ ಅವರು ಋಣಿಯಾಗಿದ್ದಾರೆ. ಆದರೆ ಅತಿ ಪ್ರಗತಿಪರ ಚಿಂತಕರ ಏನದಾರಲ್ಲ, ಇವರು ಇದ್ದದ್ದನ್ನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಅದೇ ರೀತಿ ಈಗ ಇವರು ಕನ್ನೇರಿ ಸ್ವಾಮಿಗಳು ಕೂಡ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇದ್ದದ್ದನ್ನ ಇಲ್ಲ ಅಂತ ಹೇಳೋದು, ಇಲ್ಲದನ್ನ ಐತಿ ಅಂತ ಹೇಳೋದು. ಹಿಂಗೆ ಇದು ಈ ರೀತಿ ಮಾಡಿದ್ರೆ ವಚನ ಸಾಹಿತ್ಯಕ್ಕೆ ನಾವು ನ್ಯಾಯ ಒದಗಿಸ್ತೇ ಅಂತಲ್ಲ. ಈಗ ಯಾವುದೋ ಒಂದು ಉದ್ದೇಶಕ್ಕಾಗಿ ಯಾರನ್ನೋ ವಿರೋಧಿಸ್ಬೇಕು ಅನ್ನೋದಕ್ಕಾಗಿ, ಅಥವಾ ಯಾರನ್ನೋ ಸಂಪ್ರೀತಗೊಳಿಸ್ಬೇಕು ಅನ್ನೋದಕ್ಕಾಗಿ ವಚನ ಸಾಹಿತ್ಯದಲ್ಲಿ ಇಲ್ಲದನ್ನ ಇದೆ ಅಂತ ಹೇಳುವುದು ಮತ್ತು ಇದ್ದದ್ದನ್ನ ಇಲ್ಲ ಅಂತ ಹೇಳುವುದು ಎರಡೂ ಅವು ತಪ್ಪೇ. ಅವು ಈ ತಪ್ಪನ್ನ ಈ ಎರಡು ಬಣಗಳು ಮಾಡ್ತಾ ಇದ್ದಾವೆ ಅನ್ನೋದು ನನಗೆ ಗೊತ್ತಾಯ್ತು. ಈಗ ಇವರು ಮಾಡ್ತಾ ಇದಾರೆ, ಇವರು ಮಾಡ್ತಾ ಇದಾರೆ, ಅವರನ್ನು ವಿರೋಧಿಸುವವರು ಇವರು ಕೂಡ ಮಾಡ್ತಾ ಇದಾರೆ ಅಂತ. ಈಗ ಒಂದು ಪಾಯಿಂಟ್ ಆಯ್ತು, ಏಕದೇವೋಪಾಸನೆ ವಿಚಾರ ಆಯ್ತು. ಈಗ ಎರಡನೇ ಪಾಯಿಂಟ್ ಏನು? ವೈದಿಕ ಪರಂಪರಾ ವಿರೋಧಿ. ಇಲ್ಲಿ ಅವರು ವೇದದ ಈ ಯಜ್ಞ ಭಾಗ ಏನೈತಲ್ಲ, ಅತಿ ಹಿಂಸಾತ್ಮಕವಾದ ಯಜ್ಞ ಭಾಗ ಏನೈತಲ್ಲ, ಅದನ್ನ ಬಹಳ ಸ್ಪಷ್ಟವಾಗಿ ಅವರು ತಿರಸ್ಕರಿಸ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ಅವರು ವೈದಿಕರ ಶಾಸ್ತ್ರ, ಆಮೇಲೆ ಸಾಹಿತ್ಯ, ಅವರ ನಂಬಿಕೆ, ಅವರ ನಡೆನುಡಿ, ಅವರ ದೈವತಗಳು, ಅವರ ಆಚರಣೆಗಳು, ಇವೆಲ್ಲವನ್ನು ಒಟ್ಟಾರೆಯಾಗಿ ಅಷ್ಟಕ್ಕೂ ನಾವು ವಚನಗಳ ಉದಾಹರಣೆಯನ್ನು ಕೊಡಬಹುದು. ಇವೆಲ್ಲವನ್ನು ಕೂಡ ಅವರು ಟೀಕಿಸ್ತಾರೆ, ಮುಲಾಜಿಲ್ದ ಟೀಕಿಸ್ತಾರೆ. ಈಗ ನೋಡ್ತಾ ಹೋಗೋಣ ನಾವು. ನೋಡಿ, ಮೊದಲನೇದು, ಹರಿಹರನೊಂದೇ ಎಂದಡೆ ಸುರಿಯವೇ ಬಾಯಲಿ ಬಾಲಹುಳಗಳು. ಹರಿಗೆ 10 ಪ್ರಳಯ, ಬ್ರಹ್ಮಂಗ ಅನಂತ ಪ್ರಳಯ, ಹರಂಗೆ ಪ್ರಳಯ ಉಂಟೆಂಬುದ ಬಲ್ಲಡೆ ನೀವು ಹೇಳಿರೆ. ಪ್ರಳಯ ಅಂದಂದಿಂಗೆ ಹಳೆಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣನವರ 543ನೇ ವಚನ ಇದೆ ನೋಡಿ. ಇಲ್ಲಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿದೆ ಇದು. ಹರಿಹರನೊಂದೇ ಎಂದಡೆ ಸುರಿಯವೇ ಬಾಲಹುಳಗಳು ಅಂತ ಹೇಳ್ಬಿಟ್ಟು, ಹರಿಗೆ 10 ಪ್ರಳಯ, ಬ್ರಹ್ಮಂಗ ಅನಂತ ಪ್ರಳಯ, ಹರಂಗೆ ಪ್ರಳಯ ಉಂಟೆಂಬುದ ಬಲ್ಲಡೆ ನೀವು ಹೇಳಿ. ಹರನಿಗೆ ಮಾತ್ರ ಪ್ರಳಯ ಇಲ್ಲ, ಹರಿಗೆ ಪ್ರಳಯ ಐತೆ. ಹೀಗಾಗಿ ಹರಿಹರ ಒಂದೇ ಅನ್ನುವಂತಹ ತತ್ವವನ್ನ ಬಸವಣ್ಣ ಒಪ್ಪದೇ ಇಲ್ಲ. ಈಗ ಮುಂದೆ ನೋಡಿ, ಇಬ್ಬರು ಮೂವರು ದೇವರೆಂದು ಒಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದಿಲ್ಲೆಂದಿತ್ತು ವೇದ ಅಂತ ಹೇಳ್ತಾನೆ ಬಸವಣ್ಣ 546ನೇ ವಚನದಲ್ಲಿ. ಇಬ್ಬರು ಮೂವರು ದೇವರೆಂದು ಒಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದಿಲ್ಲೆಂದಿತ್ತು ವೇದ ಅಂತ 546ನೇ ವಚನ. ಆಮೇಲೆ ಇನ್ನು ನೋಡಿ, ಹರಿ ಮತ್ತು ಹರ ಇವರ ನಡುವಿನ ಭಿನ್ನತೆಯನ್ನ ಇನ್ನೊಂದು ವಚನ ಬಹಳ ಸ್ಪಷ್ಟವಾಗಿ ಹೇಳ್ದದ್ದು. ಅದು ವಿಷ್ಣು ಕರ್ಮಿ ರುದ್ರ ನಿಷ್ಕರ್ಮಿ ಕ್ರಮವನರಿಯದೆ ನುಡಿಯುವಿರೋ, ವೇದ ಶ್ರುತಿಗಳ ತಿಳಿಯಲರಿಯದೆ ವಾದ ಮಾಡುವರೆಲ್ಲ ಕೇಳಿ ನೀವು. ವಿಷ್ಣು ನಾನಾ ಯೋನಿಯಲ್ಲಿ ಬಾರದ ಭವಂಗಳಲ್ಲಿ ಬರುತ್ತಿಪ್ಪ, ರುದ್ರನಾವ ಯೋನಿಯಲ್ಲಿ ಬಂದನೆಂದು ನೀವು ಹೇಳಿರೋ ಅಂತಾನೆ. ಅಂದ್ರೆ ಬೇರೆ ದೇವತೆ, ಏನು ವೈದಿಕ ಪರಿವಾರದ ದೇವತೆಗಳ ಅದವಲ್ಲ, ಅವೆಲ್ಲವೂ ಯೋನಿಜರವರು ಅಂತ. ಅವರೆಲ್ಲರೂ ಯೋನಿಜರು, ಆದ್ರೆ ರುದ್ರ ಮಾತ್ರ ಅವನು ಅಯೋನಿಜ ನೋಡಿ. ಇದು ಬಸವಣ್ಣನವರ ವಾದ 544ನೇ ವಚನ ಇದು. ಆಮೇಲೆ ಇನ್ನೊಂದು ವಚನ ನೋಡಿ, ಅಮೃತಮತಿ. ಇಲ್ಲಿ ಈ ಕೆಳಗಿನ ವಚನ ವೈದಿಕರ ದೇವತೆಗಳನ್ನೆಲ್ಲ ಯೋನಿಜರೆಂದು, ಹರ ಮಾತ್ರ ಅಯೋನಿಜ ಅಂತ ಇದು ಮತ್ತೆ ಸ್ಪಷ್ಟಪಡಿಸ್ತತಿ. ಇದು 545ನೇ ವಚನ. ಅಮೃತಮತಿ ಸೋಮ ಶಂಭುವಿಂಗೆ ಹುಟ್ಟಿದಾತನಿಂದ್ರ, ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ, ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು, ನಾಭಿರಾಜ ಮರುತಾದೇವಿಗೆ ಹುಟ್ಟಿದಾತ ನರುಹ, ಇವರೆಲ್ಲರೂ ಯೋನಿಜರೆಂಬುದ ತ್ರೈಜಗ ಬಲ್ಲದು, ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ಕೂಡಲ ಸಂಗಮ ದೇವಂಗೆ ಮಾತಾಪಿತರುಗಳುಳ್ಳಡೆ ಹೇಳಿರೋ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ವಚನ ನೋಡಿ,
ಹುಟ್ಟಿಸುವಾತ ಬ್ರಹ್ಮನೆಂಬರು, ರಕ್ಷಿಸುವಾತ ವಿಷ್ಣುವೆಂಬರು ನೋಡ. ಬ್ರಹ್ಮ ತನ್ನ ಶಿರವನೇಕೆ ಹುಟ್ಟಿಸಲಾರ, ವಿಷ್ಣು ತನ್ನ ಮಗನ ನೇತಕ್ಕೆ ರಕ್ಷಿಸಲಾರ. ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲಕ ನಮ್ಮ ಕೂಡಲ ಸಂಗಮ ದೇವ ಅಂತ 547ನೇ ವಚನ. ಆಮೇಲೆ ಕೇಶವನಲ್ಲದೆ ಅಥಪ್ಪರ ದೈವವಿಲ್ಲೆಂದು ವೇದ ವ್ಯಾಸ ಮುನಿ ಭಂಗ ಬೊಟ್ಟುದ ನರೀರೇ. ಅಹಂ ಸರ್ವ ಜಗತ್ಕರ್ತ ಮಮಕರ್ತ ಮಹೇಶ್ವರ. ನೋಡಿಲಿ, ಅಹಂ ಸರ್ವ ಜಗತ್ಕರ್ತ ಮಮಕರ್ತ ಮಹೇಶ್ವರ ಎಂದು ವಿಷ್ಣು ಹೇಳಿದ ವಚನವ ಮರೆದಿರಲ್ಲ ಕೂಡಲ ಸಂಗಮ ದೇವನು. ಅಂದ್ರೆ ವಿಷ್ಣುವನ್ನೇ ಸೃಷ್ಟಿಸಿದವನು ಆ ಶಿವ ಅಂತ ಅನ್ನುವಂತ ಅರ್ಥ ಅದು. ಕೂಡಲ ಸಂಗಮ ದೇವನು ದಕ್ಷನ ಯಜ್ಞವ ಕೆಡಿಸಿದುದ ಮರೆದಿರಲ್ಲ ಅಂತ ನೋಡಿಲಿ. ಮತ್ತೆ ಪೌರಾಣಿಕ ಕಲ್ಪನೆ ಬಂತಿಲ್ಲಿ. ದಕ್ಷನ ಯಜ್ಞ ಇವೆಲ್ಲ ಇತ್ಯಾದಿಗಳೆಲ್ಲ ಪೌರಾಣಿಕ ಕಲ್ಪನೆಗಳಿವು. ಪೌರಾಣಿಕ ಕಲ್ಪನೆಗಳನ್ನು ಒಂದು ಕಡೆ ನಿರಾಕರಿಸ್ತಲೇ ಇನ್ನೊಂದು ಕಡೆ ಒಪ್ಪಿಕೊಂಡು ಮಾತಾಡ್ತಕ್ಕಂಥದ್ದು ಇದು ಶರಣರಲ್ಲಿ ಕಾಣ್ತಕ್ಕಂಥ ಒಂದು ದ್ವಂದ್ವ. ಇದು 548ನೇ ವಚನ ಇದು. ಆಮೇಲೆ ನಾರಾಯಣನೆಂಬವನ ಕಾಣೆ, ಗೀರಾಯಣನೆಂಬವನ ಕಾಣೆ, ಬೊಮ್ಮನೆಂಬವನ ಕಾಣೆ, ಗಿಮ್ಮನೆಂಬವನ ಕಾಣೆ, ಆ ವಿಷವಟ್ಟಿ ಸುಡುವಲ್ಲಿ ವೀರಭದ್ರ ಬಡಿವಲ್ಲಿ ಕೂಡಲ ಸಂಗಮ ದೇವಂಗೆ ಶರಣೆಂದು ಮೊರೆ ಇಟ್ಟವರೆಲ್ಲರೂ ಅಂತ ಹೇಳ್ಬಿಟ್ಟು 549ನೇ ವಚನ ಇದು. ಆಮೇಲೆ ಇನ್ನೊಂದು 550ನೇ ವಚನ, ಅಮೃತವ ಕಡೆವಲ್ಲಿ ವಿಷವಟ್ಟಿ ಸುಡುವಲ್ಲಿ ದೇವರೆಂಬವರೆತ್ತ ಹೋದರೇನಿಂಬು. ಅಂದೊಮ್ಮೆ ಓಡಿ ಹೋಗಿ ಆ ಶಿವನ ಮರೆಯ ಹೋಗುವಂದು ದೇವರೆಂಬವರೆತ್ತ ಹೋದರೇನಿಂಬೋ. ಕೂಡಲ ಸಂಗಯ್ಯ ದೇವರಿಗೆ ದೇವನು, ಇವರೆಲ್ಲ ಆಳೆಂಬುದ ನರೀರಿಂಭೋ ಅಂತ ಹೇಳ್ತಾನೆ 550ನೇ ವಚನದಲ್ಲಿ ಬಸವಣ್ಣ. ಆಮೇಲೆ ಇನ್ನೊಂದು ನೋಡಿ, ವಿಷ್ಣು ಬಲ್ಲಿದನೆಂಬೆನೆ ದಶಾವತಾರದಲ್ಲಿ ಭಂಗ ಬಟ್ಟುವುದಕ್ಕೆ ಕಡೆ ಇಲ್ಲ. ಬ್ರಹ್ಮ ಬಲ್ಲಿದನೆಂಬನೆ ಶಿರ ಹೋಗಿ ನಾನಾ ವಿಧಿಯಾದ. ವೇದ ಬಲ್ಲಿತ್ತೆಂಬನೆ ನಾನಾ ಮುಖದಲ್ಲಿ ಸ್ತುತಿಸುತ್ತಲ್ಲದೆ ಲಿಂಗದ ನಿಲುಕಡೆಯ ಕಾಣದು. ಶಾಸ್ತ್ರ ಬಲ್ಲಿತ್ತೆಂಬನೆ ಶಬ್ದಕ್ರಿ, ಪುರಾಣ ಬಲ್ಲಿತ್ತೆಂಬನೆ ಪೂರ್ವಕ್ರಿ, ಆಗಮ ಬಲ್ಲಿತ್ತೆಂಬನೆ ವಾಯ ಹೊಂದಿತ್ತು. ಇದು ಕಾರಣ ಕೂಡಲ ಸಂಗಯ್ಯನೇ ನಿತ್ಯ, ಉಳಿದ ದೈವವೆಲ್ಲ ಅನಿತ್ಯ ಕಾಣಿಭೋ ಅಂತ ಹೇಳಿ 551ನೇ ವಚನ. ಆಮೇಲೆ ಇನ್ನೊಂದು ನೋಡಿ ನೀವು, ಶಿವಮಯ ವಿಷ್ಣುವಲ್ಲ, ವಿಷ್ಣುಮಯ ಶಿವನಲ್ಲ, ನುಡಿಯದಿರಿಂಭೋ ಅಂತ ಹೇಳ್ತಾನೆ. ವಿಷ್ಣುವನ್ನೋಗಿ ಶಿವಮಯ ಅಂತ ಹೇಳೋದು, ಶಿವನೋಗಿ ವಿಷ್ಣುಮಯ ಅಂತ ಹೇಳೋದು, ಈ ತರದ ಒಂಥರ ಕಾಂಪ್ರಮೈಸ್ ಪ್ರಿನ್ಸಿಪಲ್ಸ್ಗಳು ಇವುಗಳನ್ನೆಲ್ಲ ಶರಣರ ಅವತ್ತೇ ಕಡೆ ತಿರಸ್ಕರಿಸಿಬಿಡಿದಾರೆ ಇವನ್ನ. ನಾರಾಯಣ ಹರನಲ್ಲ, ನುಡಿಯದಿರಿಂಭೋ, ಶಿವನು ವಿಷ್ಣುವಲ್ಲ, ನುಡಿಯದಿರಿಂಭೋ, ನಮ್ಮ ಕೂಡಲ ಸಂಗಯ್ಯ ನರಿಯದ ಸೊನೆಗಾರರೆಲ್ಲ ನುಡಿಯದಿರಿಂಭೋ ಅಂತ ಹೇಳ್ಬಿಟ್ಟು 567ನೇ ವಚನ. ಆಮೇಲೆ ವಿಷ್ಣುವ ಪೂಜಿಸಿ ಮುಡುಹ ಸುಡಿಸಿ ಕೊಂಬುದ ಕಂಡೆ, ಜಿನನ ಪೂಜಿಸಿ ಬತ್ತಲೆ ಎಪ್ಪುದ ಕಂಡೆ, ಮೈಲಾರನ ಪೂಜಿಸಿ ನಾಯಾಗಿ ಬೊಗಳುವುದ ಕಂಡೆ, ನಮ್ಮ ಕೂಡಲ ಸಂಗಮ ದೇವರ ಪೂಜಿಸಿ ದೇವ ಭಕ್ತರೆನಿಸಿ ಕೊಂಬುದ ಕಂಡೆ ಅಂತ 569ನೇ ವಚನ. ಆಮೇಲೆ ನೋಡಿ, ಇನ್ನೂ ಒಂದು ವಚನದ ಒಂದು ಸಾರಾಂಶವನ್ನ ಇಲ್ಲಿ ಹೇಳಬಹುದು ನಾವು. ಅದ್ಯಾವುದಪ್ಪ ಅಂದ್ರೆ, ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮನಿಗೆ ಗೋವಧೆ, ಬಲಿಗೆ ಬಂಧನವಾಯಿತು, ಕರ್ಣನ ಕವಚ ಹೋಯಿತು, ದಕ್ಷಂಗೆ ಕುರಿದಲೆಯಾಯಿತು, ಪರಶುರಾಮ ಸಮುದ್ರಕ್ಕೆ ಗುರಿಯಾದನು, ನಾಗಾರ್ಜುನನ ತಲೆ ಹೋಯಿತು. ಆದರೆ ಭಕ್ತನೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದರು ಅಂತ 570ನೇ ವಚನ ಬಸವಣ್ಣಂದು. ಇನ್ನ ಆದಿ ಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ ಕೂಡಲ ಸಂಗಮ ದೇವ ಅಂತ 571ನೇ ವಚನ. ಆಮೇಲೆ ಇನ್ನೊಂದು ನೋಡಿ, ನಿಮ್ಮ ವಚನವೆನ್ನ ಪುಣ್ಯವೆಂಬುದು, ಖುಷಿ ಆಯಿತು ನೋಡ ಶಾಸ್ತ್ರದ ವಚನ, ಹೋತಿಂಗೆ ಮಾರಿ ಎಂತು ನಂಬುವೆನಯ್ಯ ನಾನು ಕೊಲ್ಲೆನು, ನೇನು ಕೊಂದಿತ್ತೆಂಬ ಸೊನೆಗಾರರ ನೇನೆಂಬೆ ಕೂಡಲ. ಇಲ್ಲಿ ಬ್ರಾಹ್ಮಣರನ್ನ ವೈದಿಕರನ್ನ ಬಹಳ ಸ್ಪಷ್ಟವಾಗಿ ಟೀಕೆ ಮಾಡ್ತಾನೆ, ಅವರ ಶಾಸ್ತ್ರವನ್ನ ತಿರಸ್ಕರಿಸ್ತಾನೆ ಯಾರೋ ಬಸವಣ್ಣ. 572ನೇದು ಇದು. ಹಾಗಾಗಿ ಇಲ್ಲಿ ಇನ್ನೊಂದು ನೋಡಿ 573ನೇದು ಹೆಂಗಿದೆ, ವೈದಿಕರ ಯಜ್ಞ ಬಲಿ ಹೋತ ಇವೆಲ್ಲವನ್ನ ತಿರಸ್ಕರಿಸ್ತಾನೆ ಮುಲಾಜಿಲ್ದ. ಮಾತಿಂಗೆ ನಿನ್ನ ಕೊಂದ ಹರೆಂದು ಎಲೆ ಹೋತೆ ಅಳುಕಂಡ, ವೇದವ ಓದಿದವರ ಮುಂದೆ ಅಳುಕಂಡ, ಶಾಸ್ತ್ರವ ಕೇಳಿದವರ ಮುಂದೆ ಅಳುಕಂಡ, ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ನೋಡು, ಮೊದಲ ಸಾಲು ಮಾತಿಂಗೆ ನಿನ್ನ ಕೊಂದ ಹರೆಂದು ಎಂಬ ಮಾತನ್ನ ವೈದಿಕ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು.
ತನ್ನ ಬಳಿಯನ್ನೇ ನಿರ್ದೇಶಿಸುವ ವೇದಗಳ ಓದಿ ಶಾಸ್ತ್ರಗಳ ಕೇಳಿದವರ ಮುಂದೆ ಹೋಗಿ ಹತ್ತರೇನು ಬಂದಿತ್ತು ಫಲ. ಯಾಕಂದ್ರೆ ಆ ವೇದ ಶಾಸ್ತ್ರಗಳೆಲ್ಲ ಹೇಳದೆ ಹೋತಿನ ಬಲಿಯನ್ನು ಹೇಳ್ತಾವ, ಅವ್ರ ಮುಂದೆ ಹೋಗಿ ಹತ್ತರೇನ್ ಫಲ ಅಂತ. ಹಾಗಾಗಿ ಕೊನೆಯ ಸಾಲು ವೈದಿಕರ ಹಿಂಸಾಚಾರಕ್ಕೆ ಪ್ರತಿಕಾರ ಅದು. ಹೋತ ಹತ್ತದಕ್ಕೆ ತಕ್ಕುದ ಮಾಡುತ್ತಾನೆ ಶಿವ ಅಂತ ಹೇಳ್ಬಿಟ್ಟು. ಇನ್ನು ದಕ್ಷಯಾಗದ ಪ್ರಸಂಗ ಕೆಲವು ವಚನಗಳಲ್ಲಿ ಬಂದಿದ್ದಾವೆ. ದಕ್ಷಯಾಗವ ಮಾಡಲೆಂದು ಅಜಮುಖ್ಯರಾದ ಸುರರೆಲ್ಲ ನೆರೆದು ಬಂದ ಬಾಯ ನೋಡ, ಬಾಯ ತಪ್ಪಿಸಿ ಉಣಬಂದ ದೈವದ ಬೆಂದ ಬಾಯ ನೋಡ, ಉಣ್ಣದೇ ಉಡದೆ ಹೊಗೆಯ ಕೈಯಲ್ಲಿ ಸತ್ತ ಅಣ್ಣಗಳ ಕೇಡ ನೋಡ. ಕೂಡಲ ಸಂಗಮ ದೇವ ಅಂತ 574ನೇ ವಚನ ಇದು. ಆದ್ರಿಂದ ಈ ಕನ್ನೇರಿ ಶ್ರೀಗಳು ಈ ವಚನಗಳನ್ನ ಅವರು ಆಳವಾಗಿ ಮತ್ತು ಬಹಳ ಸಮಾಧಾನದಿಂದ ಓದಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನನಗೆ ಅವ್ರ ಭಾಷಣ ಕೇಳಿದಾಗ ನನಗೆ ಅನಿಸ್ಲಿಲ್ಲ. ಅವರ ಓದಿನ ಕೊರತೆ, ವಚನಗಳ ಓದಿನ ಕೊರತೆ ಅವ್ರ ಭಾಷಣದಲ್ಲಿ ಎದ್ದು ಕಾಣುತ್ತೆ. ಅವ್ರು ಏನೋ ಅಂಕೆ ಸಂಖ್ಯೆಗಳನ್ನೆಲ್ಲ ಹೇಳಿದ್ರೆ ಅವು ಯಾವುದು ಅಲ್ಲಿ ಉಪಯೋಗವಿಲ್ಲವು. ಯಾಕಂದ್ರೆ ಈ ವಚನಗಳಿಗೆಲ್ಲ ಅವ್ರು ಉತ್ತರ ಕೊಡ್ಬೇಕಲ್ಲ ಹಂಗಾದ್ರೆ. ಆದ್ರಿಂದ ಅವರ ಭಾಷಣ ಅಷ್ಟೊಂದು ವಚನದ ಸಾರವನ್ನ ಅದು ಗರ್ಭದಲ್ಲಿ ಅಡಗಿಸಿಕೊಂಡು ಬಹಳ ನ್ಯಾಯಯುತವಾದ ವಚನ ಸಾಹಿತ್ಯಕ್ಕೆ ಮತ್ತು ಶರಣರ ಧೋರಣೆಗೆ ನ್ಯಾಯ ಒದಗಿಸುವಂತ ಮಾತಾಗದೆ ಇವ್ರು ಯಾರೋ ಅವ್ರನ್ನ ವಿರೋಧಿಸಿದ್ರು ಅಂತ ಹೇಳಿ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಪ್ರತ್ಯುತ್ತರ ಕೊಡೋ ರೀತಿಯಲ್ಲಿತ್ತು. ಆದ್ರೆ ಅವರು ಇವನ್ನೆಲ್ಲವನ್ನು ಹೇಳಿ ಅವ್ರು ಉತ್ತರ ಕೊಡಬಹುದು. ಅವರು ಈಗ ಇನ್ನೊಂದು ನೋಡಿ, ವೈದಿಕ ಪುರಾಣ ಕಲ್ಪನೆ ಮತ್ತು ಪವಾಡಗಳ ನಿರಾಕರಣೆ ಬಹಳಷ್ಟು ಇದೆ ಇದು. ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ, ಮೀನಜ ರೋಮಜ ಮಹಾಮುನಿಗಳ ಲಯವ ಮಾಡುವುದ ನಾ ಬಲ್ಯನಾಗಿ ಅಂತ 397ನೇ ವಚನ. ಇವಲ್ಲದೆ ದೇವರು ಇನ್ನೂ ಏನೇನೋ ಪವಾಡ ಮಾಡಿದ್ದಾನಂತೆ. ಅವನು ನವಕೋಟಿ ಬ್ರಹ್ಮರಿಗೆ ಪ್ರಳಯ, ದಶಕೋಟಿ ನಾರಾಯಣರಿಗೆ ಮರಣ, ಅನಂತ ಕೋಟಿ ರುದ್ರರಿಗೆ ಲಯ ಇತ್ಯಾದಿ ಉಂಟು ಮಾಡಿದ್ದಾನೆ. ಆದರೆ ಆ ಪವಾಡಗಳನ್ನೆಲ್ಲ ತಾವು ಮಾಡಬಲ್ಲವರಾಗಿ ಅಥವಾ ತಿಳಿದಿರುವ ಕಾರಣ ಆ ಪವಾಡಗಳ ಕಾರಣಕ್ಕಾಗಿಯೇ ದೇವರೆಂದು ನಂಬಿ ಪೂಜಿಸುವುದಿಲ್ಲ ಎಂದು ಹೇಳುವ ಬಸವಣ್ಣನವರು ಎನ್ನ ನೇಳು ಭವಕ್ಕೆ ತಂದಲ್ಲಿ ಆನುಭಯ ಲಿಂಗ ಜಂಗಮದ ಮೊರೆ ಹೊಕ್ಕು ಭವಂ ನಾಸ್ತಿಯಾಗಿ ಬದುಕಿದೆನಯ್ಯ ಎಂದು ತಮ್ಮ ಲಿಂಗ ಜಂಗಮ ಭಕ್ತಿಯ ದೃಢತೆಯನ್ನು ಬಹಳ ನಿರ್ಭಯವಾಗಿ ದೃಢೀಕರಿಸಿದ್ದಾರೆ ಬಸವಣ್ಣ. ಇನ್ನೊಂದು ಇಲ್ಲಿ ವಚನ ನೋಡಿ, ಸುಪಥ ಮಂತ್ರ ಉಪದೇಶವ ಕಲಿತು ಯುಕ್ತಿಗೆಟ್ಟು ನಡೆಯುರಯ್ಯ, ತತ್ವಮಸಿ ಎಂಬುದ ನರಿದು ಕತ್ತಲೆಗೆ ಓಡುವಿರಯ್ಯ, ವೇದ ವಿಪ್ರದ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನರಕವೆಂದುದು ಕೂಡಲ ಸಂಗನ ವಚನ ಸೂಚನೆ ಅಂತ ಹೇಳ್ಬಿಟ್ಟು ಬಸವಣ್ಣನವರ 91ನೆಯ ವಚನ. ಈ ಮೇಲಿನ ವಚನದಲ್ಲಿ ವಿಪ್ರರ ವೈರುಧ್ಯಾತ್ಮಕ ಧಾರ್ಮಿಕ ನಡಾವಳಿಕೆಗಳನ್ನ ಬಹಳ ನವಿರಾಗಿ ಟೀಕಿಸಿದ್ದಾರೆ ಬಸವಣ್ಣ. ವೈದಿಕರ ವೈರುಧ್ಯ ಎಂತದಂದ್ರೆ ಸುಪಥ ಮಂತ್ರದ ಉಪದೇಶ ಅಂದ್ರೆ ಸನ್ಮಾರ್ಗೋಪದೇಶ ಕಲಿತಿದ್ದಾರೆ, ಆದರೂ ಯುಕ್ತಿಗೆಟ್ಟು ನಡೆಯುವವರು, ತತ್ವಮಸಿ ಎಂಬ ವೇದಾಂತದ ಸೂತ್ರವನ್ನರಿತು ಕತ್ತಲೆಗೆ ಓಡುವವರು, ವೇದ ವಿಪ್ರರನ್ನು ವಿಚಾರಿಸಿ ತಿಳಿದು ಹೇಳುವ ಮಾತು ಉಪದೇಶ ಪರೀಕ್ಷೆ ನರಕ ಸದೃಶವಾದುದು ಅಂತ. ಹೀಗೆ ಮಹೇಶ್ವರನ ಜ್ಞಾನಿ ಸ್ಥಾನದಲ್ಲಿ ಬರುವ ಅನೇಕ ವಚನಗಳು ವೈದಿಕ ವಿರೋಧಿ ನಿಲುವನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತವೆ. ನಾನು ವಚನ ಆಸಕ್ತರಲ್ಲಿ ಮತ್ತು ವಚನ ಓದುಗರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಬಸವಣ್ಣನವರ ಮಹೇಶ್ವರನ ಜ್ಞಾನಿ ಸ್ಥಳದ ವಚನಗಳನ್ನ ನೀವು ಮುಖ್ಯವಾಗಿ ಗಮನಿಸ್ರಿ. ಅಲ್ಲಿ ನಿಮಗೆ ವೈದಿಕ ವಿರೋಧಿ ನಿಲುವು ಬಹಳ ಸ್ಪಷ್ಟವಾಗಿ ಢಾಳಾಗಿ ನಮಗೆ ಕಣ್ಣಿಗೆ ಕಾಣ್ತದೆ. ಬಸವಣ್ಣನವರ ದೃಷ್ಟಿಯಲ್ಲಿ ಹೊಲೆಮಾದಿಗವಾದ ಎಂಬ ವಾದ ನಾನು ಅಲ್ಲೆಲ್ಲ ಇಂಥದೊಂದು ವಿಚಾರವನ್ನು ನಾನು ಬಹಳ ಸ್ಪಷ್ಟವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಓದುಗರ ಗಮನಕ್ಕೆ ನಾನು ವಚನ ಸಂಖ್ಯೆ ಮಾತ್ರ ಹೇಳ್ತೀನಿ. ನಾನು 582, 83, 84, 85, 88, 595 ಇವೆಲ್ಲ ವಚನಗಳನ್ನು ನೀವು ಬೇಕಾದ್ರೆ ಗಮನಿಸಬಹುದು. ಈ ವಚನಗಳೆಲ್ಲವೂ ವೈದಿಕರನ್ನ ಟೀಕಿಸಿದ ಅವರ ಧರ್ಮ ಶ್ರದ್ಧೆಗಳನ್ನ, ಆಚಾರ ವಿಚಾರ ದೈವ ಕಲ್ಪನೆಗಳನ್ನ ತಿರಸ್ಕರಿಸುವ ವಿಪ್ರರೇ ಕೀಳು ಎಂಬ ವಾದ ಮಂಡಿಸುವಂತ ವಚನಗಳವು. ಅವರು ಬಸವಣ್ಣಲ್ಲಿ ಏನ್ ಮಾಡ್ತಾನಂತ ಹೇಳಿದ್ರೆ, ನೀವೇ ವಿಪ್ರರೇ ಕೀಳು, ಅವರೇ ನಾವ್ಯಾರು ಶೂದ್ರರನ್ನ ದಲಿತರನ್ನ ಅಂತಿದೀವಿ ಅವರೇ ಮೇಲು, ಅವ್ರು ಶಿವಭಕ್ತರಾಗಿದ್ರೆ ಅದೆಂತದ್ದು ಹೊಲಬು ಅನ್ನುವ ಪದವನ್ನು ಬಳಸ್ತಾನೆ. ಹೊಲಬು ಉಳ್ಳವನೇ ಅವನೇ ಶ್ರೇಷ್ಠ ಅನ್ನುವಂತ ಮಾತು. ಹಾಗಾಗಿ ಆಮೇಲೆ 582ನೇ ವಚನ ಬಹಳ ದೀರ್ಘವಾದ ವಚನ. ಅದು ವೈದಿಕರನ್ನ ಚಾರಿತ್ರಿಕವಾಗಿ ಅದು ಟೀಕಿಸ್ತದೆ. ಅದು ನೋಡಿ ಹೆಂಗ್ ಟೀಕಿಸ್ತತೆ ಅಂದ್ರೆ, ಬ್ರಹ್ಮ ಸಭೆ ನೆರೆದಾಗ ಬ್ರಹ್ಮಜ್ಞಾನಿಗಳೆಂಬುವವರು ಅಂದ್ರೆ ಬ್ರಹ್ಮವಿತ್ತುಗಳು ಬ್ರಹ್ಮತ್ವ ಪಡೆದು
ವಚನ ಬ್ರಹ್ಮರೆನಿಸಿಕೊಂಡು ವಿಷ್ಣುವನ್ನು ನಂಬಿ ನೆಚ್ಚುವರು. ಬ್ರಹ್ಮಜ್ಞಾನಿಗಳಾದ ಮೇಲೆ ವಿಷ್ಣುವನ್ನ ಪೂಜಿಸುವುದು ಸೂಕ್ತವಲ್ಲ. ಈ ಎರಡು ದೈವಗಳಲ್ಲಿ, ಬ್ರಹ್ಮ ಮತ್ತು ವಿಷ್ಣು, ಈ ಎರಡು ದೈವಗಳಲ್ಲಿ ಯಾವುದೊಂದನ್ನು ಬಿಡುವುದು ಉಚಿತ ಎಂದು ಪ್ರಶ್ನಿಸುತ್ತಾನೆ ಬಸವಣ್ಣ. ವಿಷ್ಣುವು ಶಿವನಿಗೆ ನಿಷ್ಠೆಯಿಂದ ಕಣ್ಣುಗಳನ್ನಿತ್ತು ಶಿವಭಕ್ತಿ ಪಡೆದನು. ಹೀಗಿದ್ದ ಮೇಲೆ ಕಷ್ಟ ಜಾತಿ ಜೀವಿಗಳಿಗೆ ಅಂದ್ರೆ ಕನಿಷ್ಠರಿಗೆ ಏನು ಮಣ್ಣು ಸಿಕ್ಕೀತೋ? ಇಂಥವರು ಮಾಡಿದ್ದರಲ್ಲೊಂದು ಮುಟ್ಟುವುದಿಲ್ಲ ಮೂವಿಧಿ ಭಟ್ಟರು ಅಂತ. ಹುಸಿವವನೇ ಹೊಲೆಯನೆಂದು ವಚನ ಉಂಟು ಲೋಕದಲ್ಲಿ. ಆಮೇಲೆ ಹುಸಿದ ಜನರ ಅಂದ್ರೆ ವೈದಿಕರು ಅವರ ದೈವ ನಾರಾಯಣ ಬ್ರಹ್ಮ ಅಂತ. ಶಿರ ಹೋಯಿತಾದಿಯಲ್ಲಿ ಹುಸಿ ಜನರ ಅಂದ್ರೆ ವೈದಿಕರ ಅಂತಲೇ ಅರ್ಥ ಇಲ್ಲಿ. ಹುಸಿ ಜನರ ಶಿರ ಹೋಯಿತಾದಿಯಲ್ಲಿ ಶಕ್ತಿಗುಂದಿದ ಕಿರು ಪಶುವನ್ನು ಉಸುರಲೀಯದೆ ಕಿರು ಪಶುವನ್ನು ಉಸಿರುಗಟ್ಟಿಸಿ ಕಡಿದು ತಿನ್ನುವ ಯಜ್ಞವು ಯಾವ ರೀತಿ ಫಲವಿದು? ದಕ್ಷನ ಯಾಗದಿಂದ ಉಂಟಾಗಿದ್ದು ನಾಶವಲ್ಲವೇ? ಇದನ್ನೆಲ್ಲ ತಿಳಿದು ನೀವೇಕೆ ಯಜ್ಞ ಯಾಗಗಳನ್ನು ನೀವು ಮಾಡುತ್ತೀರಿ ಅನ್ನುವಂಥ ಮಾತುಗಳನ್ನ ಬಸವಣ್ಣ ತನ್ನ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಆಡಿದ್ದಾನೆ. ಆಮೇಲೆ ಮುಂದೆ ಹೇಳ್ತಾನೆ ಅವನು, ವೈದಿಕರ ದೈವತದಿಂದ ಹಿಡಿದು ಅವರ ಯಜ್ಞಯಾಗಾದಿಗಳ ನಿಷ್ಪ್ರಯೋಜಕತೆಯನ್ನ ವಿಮರ್ಶಿಸಿ ಕೊನೆಗೆ ಹೀಗೆ ಇಂಥದೊಂದು ಮಾತನ್ನು ಹೇಳ್ತಾನೆ. ಮಮಕರ್ತ ಕೂಡಲ ಸಂಗನ ಶರಣರು ಅಕ್ಷಯರಧಿಕರು, ವಿಪ್ರರು ಕೀಳು ಜಗವೆಲ್ಲರಿಯಲು ಅನ್ನುವಂಥ ಒಂದು ಕನ್ಕ್ಲೂಷನ್ ಅನ್ನ 582ನೇ ವಚನದಲ್ಲಿ ಕೊಡ್ತಾನೆ. ನೋಡಿ ಏನಂತ ಕೊಡ್ತಾನೆ? ಮಮಕರ್ತ ಕೂಡಲ ಸಂಗನ ಶರಣರು ಅಕ್ಷಯರಧಿಕರು, ವಿಪ್ರರು ಕೀಳು ಜಗವೆಲ್ಲರಿಯಲು ಅಂತ ಹೇಳ್ಬಿಟ್ಟು, ಹೀಗೆ ಬಸವಣ್ಣನವರು ಒಟ್ಟಾರೆ ವೈದಿಕ ಪರಂಪರೆಯನ್ನ, ಶಾಸ್ತ್ರಗಳನ್ನ, ಅವರ ಆಚಾರಗಳನ್ನ, ಅವರ ನಂಬಿಕೆಗಳನ್ನ ಟೀಕಿಸಿರ್ತಕ್ಕಂಥದ್ದು ಸಾಕಷ್ಟು ಸ್ಪಷ್ಟವಾಗಿ ವಚನಗಳಲ್ಲಿ ಇದೆ. ಇನ್ನ ನೋಡ್ರಿ, ಇಲ್ಲಿ ವೈದಿಕರ ಹಿಂಸಾತ್ಮಕ ಯಜ್ಞ ಕರ್ಮಗಳನ್ನ ಟೀಕಿಸ್ತಕ್ಕಂಥದ್ದು ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನರಜನ್ಮದಲ್ಲಿ ಹುಟ್ಟಿ ಲಿಂಗ ಮುಖವನ್ನರಿಯದೆ ಉದಮದ ಸೊಕ್ಕೆ ತಲೆಗೇರಿತ್ಯಯ್ಯ, ಜೀವೋ ಜೀವೇನ ಭಕ್ಷತೆ ಕರ್ಮ ಕರ್ಮದ ಲಿಪ್ಪೆಯಯ್ಯ, ಒಂದೊಮ್ಮೆ ದಕ್ಷನು ಹೋತನ ಕೊಂದಲ್ಲಿ ಘೋಳಿಡಲಿ ತಂದಿಕ್ಕಿತ್ತೇ ವೇದ, ಶಾಸ್ತ್ರಗಳು ಮೂರ್ತಿಗೊಂಡಲ್ಲಿ ಚತುರ್ವೇದಿಗಳಿಗೊಮ್ಮೆ ಅಕ್ಕಿತ್ತಯ್ಯ, ನಮ್ಮ ಕೂಡಲ ಸಂಗಮ ದೇವನ ನರಿಯದ ಕಾರಣ ನಾಯಕ ನರಕದಲ್ಲಿ ಇಕ್ಕಿತ್ತಯ್ಯ ಅಂತ ಹೇಳ್ಬಿಟ್ಟು 584ನೇ ವಚನ. ಅದಾದ ಮೇಲೆ ನಮ್ಮ ಕೂಡಲ ಸಂಗಮ ದೇವನ ನರಿಯದ ಕಾರಣ ನಾಯಕ ನರಕದಲ್ಲಿ ಇಕ್ಕಿತ್ತು ಅಂತ ಹೇಳ್ತಾನೆ. ಹೀಗೆ ಇಲ್ಲಿ ಇದು ವೈದಿಕರ ಹಿಂಸಾತ್ಮಕ ಯಜ್ಞ ಕರ್ಮಗಳನ್ನ ಟೀಕಿಸ್ತದೆ. ಇದೇ ಅಂಶ 585ನೇ ವಚನದಲ್ಲಿ ಕೂಡ ಅದು ಮುಂದುವರೆದಿದೆ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವವರ ಮನೆಯಲು ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿ ಧೂಳ ಒಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ, ಕೂಡಲ ಸಂಗಮ ದೇವ ಒಂದನೆಯ ಮರೆದು ನಿಂದಿಸುತ್ತಿದ್ದರು ಅಂತ ಹೇಳ್ಬಿಟ್ಟು. ಕಿಚ್ಚು ದೈವ ಅಂತ ಹೇಳಿ ಮನೆಯಲ್ಲಿ ಯಜ್ಞ ಮಾಡ್ತಾ ಇರುವಾಗ ಅವ್ರ ಮನೆಗೆ ಬೆಂಕಿ ಎತ್ತಿದ್ರೆ ಮತ್ತೆ ಅವ್ರ ದೈವ ಅವ್ರನ್ನ ರಕ್ಷಿಸ್ಲಿಲ್ಲ, ಬೀದಿಗೆ ಬಂದು ಮಣ್ಣು ಮುಸಿ ಎಲ್ಲ ಅದು ಬೆಂಕಿ ನಂದಿಸ್ಲಿಕ್ಕೆ ಎರಸ್ತಾ ಇದ್ರು ಅಂತ ಹೇಳಿ ಈ ರೀತಿಯ ಒಂದು ವಿಡಂಬನೆ. ಆಮೇಲೆ ಇನ್ನೊಂದು ವಚನ ಬರ್ತದೆ 588ನೇ ವಚನ. ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹೊಲ್ಲು, ನಿಮ್ಮ ನರಿಯದ ಕಾರಣ ಕೊರಳಲ್ಲಿ ನೇಣು, ಹಿಂಡಲೇಕೋ ತೊಳೆಯಲೇಕೋ ಮುಳುಮುಳುಗಿ ಮೂಗ ಹಿಡಿಯಲೇಕೋ ಕೂಡಲ ಸಂಗನ ಶರಣರಲ್ಲಿ ಡೋಹರ ಕಕ್ಕಯ್ಯ ನಾವ ತೊರೆಯಲಿಮಿಂದ ಅಂತ 588ನೇ ವಚನ. ನೋಡಿ, ನಿಮ್ಮ ಅಂದ್ರೆ ಶಿವನನ್ನು ಅರಿಯದ ಕಾರಣ ಕೈಯಲ್ಲಿ ಹುಲ್ಲು, ಅವರೇನು ಯಜ್ಞಯಾಗ ಮಾಡ್ಲಿಕ್ಕೆ ದರ್ಬೆ ಹುಲ್ಲನ್ನು ಕೈಯಲ್ಲಿ ಹಿಡ್ಕಂತಾರಲ್ಲ ಅದಕ್ಕೆ ಕೈಯಲ್ಲಿ ಹುಲ್ಲು ಅಂತ. ನಿಮ್ಮ ನರಿಯದ ಕಾರಣ ಕೊರಳಲ್ಲಿ ನೇಣು ಅಂದ್ರೆ ಯಜ್ಞೋಪವೀತವನ್ನ ಧರಿಸ್ತಾರಲ್ಲ ಅದಕ್ಕೆ. ಅವರೆಲ್ಲ ಪರಮಾತ್ಮ ಶಿವನೇ ನಿನ್ನನ್ನು ತಿಳ್ಕೊಳ್ಳಲಿಕ್ಕೆ ಇವನ್ನೆಲ್ಲ ಅವ್ರು ಮಾಡ್ತಾ ಇದ್ರಂತ ವೈದಿಕ ಪರಂಪರೆಯನ್ನು ಟೀಕೆ ಮಾಡ್ತಾನೆ. ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮ್ಮ ನರಿಯದ ಕಾರಣ ಕೊರಳಲ್ಲಿ ನೇಣು, ಹಿಂಡಲೇಕೋ ತೊಳೆಯಲೇಕೋ ಮುಳುಮುಳುಗಿ ಮೂಗ ಹಿಡಿಯಲೇಕೋ. ನೋಡಿ, ಇವರೆಲ್ಲ ಹೋಗಿ ನದಿಗೆ ಮುಳುಗಿ ಅಲ್ಲಿ ಹಿಂಡೋದು ತೊಳೆಯೋದು ಮಾಡ್ತಾರಲ್ಲ, ಇವನ್ನೆಲ್ಲವನ್ನು ಟೀಕೆ ಮಾಡ್ತಾನೆ. ಕೂಡಲ ಸಂಗನ ಶರಣರಲ್ಲಿ ಡೋಹಾರ ಕಕ್ಕಯ್ಯ ನಾವ ನದಿಯಲ್ಲಿ ಮಿಂದ ಯಾವನು ಅಂತ ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಹೀಗೆ ಎಷ್ಟೋ ವಿಚಾರಗಳನ್ನ ಇನ್ನೂ ಹೇಳ್ಬಹುದು. ಸುಮ್ಮನೆ ಇದು ಬಹಳ ದೊಡ್ಡ ಉದ್ದವ ಆಗ್ತದೆ ಇದು. ಆದ್ರಿಂದ ನೀವು ಬೇಕಾದ್ರೆ ಎಷ್ಟು ವಚನಗಳನ್ನು ಬೇಕಾದ್ರೆ ಓದ್ಕೊಳ್ಳಿ. ನೀವು 644ನೇ ವಚನ ನೋಡಿ, ವೈದಿಕರ ಬೂಟಾಟಿಕೆ ಡಂಬಾಚಾರಗಳ ಪರೋಕ್ಷ ಟೀಕೆ ಅದು.
622ನೇ ವಚನದಲ್ಲಿ ವೈದಿಕರ, ವೈಷ್ಣವ ಮತ್ತು ಶೈವರ ಪೌರಾಣಿಕ ಪ್ರಸಂಗಗಳನ್ನು ಪ್ರಸ್ತಾಪಿಸಿ ಅಲ್ಲಿ ಒಂದು ಟೀಕೆ, ಒಂದು ವಿಡಂಬನೆಯನ್ನು ಕಾಣಬಹುದು. ಆಮೇಲೆ 613ನೇ ವಚನದಲ್ಲಿ ಆರ್ವರೆಲ್ಲ ಸೇರಿಕೊಂಡು ಶೂದ್ರನೊಬ್ಬನನ್ನ ಬ್ರಾಹ್ಮಣನನ್ನಾಗಿ ಸಂಸ್ಕಾರಗೊಳಿಸಬೇಕಾದರೆ ನಂದಿಮುಖ, ವಿಭೂತಿ, ಭರ್ಗೋದೇವ ಎಂಬ ಮಂತ್ರವಿಲ್ಲದೆ ಏನನ್ನೂ ಮಾಡಲಾಗದು ಅನ್ನುವಂತ ಮಾತುಗಳು ಅಲ್ಲಿ ಬರ್ತವೆ. ಆಮೇಲೆ ಇನ್ನ ಈ ರೀತಿ ಹಾರ್ವೆನಯ್ಯ ಭಕ್ತರ ಬರವ ಗುಡಿ ಕಟ್ಟಿ, ಹಾರ್ವೆನಯ್ಯ ಶರಣರ ಬರವ ಗುಡಿ ಕಟ್ಟಿ, ಕೂಡಲ ಸಂಗಮ ದೇವನು ವಿಪ್ರ ಕರ್ಮವ ಬಿಡಿಸಿ ಶುದ್ಧನ ಮಾಡಿದನಾಗಿ ಅಂತ ನೋಡಿ. ಕೂಡಲ ಸಂಗಮ ದೇವನು ವಿಪ್ರ ಕರ್ಮವ ಬಿಡಿಸಿ ಶುದ್ಧನ ಮಾಡಿದನಾಗಿ ಅಂತ ಬಹಳ ಸ್ಪಷ್ಟವಾಗಿ ವೈದಿಕ ಪರಂಪರೆಯ ನಿರಾಕರಣೆ ಇದು. ತಾನು ಎಲ್ಲಿವರೆಗೂ ಆತ ವಿಪ್ರನಾಗಿದ್ದ ಅಲ್ಲಿವರೆಗೂ ಅಶುದ್ಧನಾಗಿದ್ದ. ಆ ಕರ್ಮವನ್ನು ಬಿಡಿಸಿದ ಮೇಲೆ ಶುದ್ಧನಾದ ಯಾರು? ಬಸವಣ್ಣ ಅಂತ. ಇಂಥ ಮಾತುಗಳು ಬಸವಣ್ಣನವರ ವಚನದಲ್ಲಿ ಸಾಕಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇನ್ನೊಂದು ನೋಡಿ, ವೈದಿಕಾಚಾರದ ಅನರ್ಥಕತೆ ಅನಾವರಣ ಅನ್ನುವಂತಿದೆ. 1348ನೇ ವಚನ. ವಿಷ್ಣು ವರಾಹಾವತಾರದಲ್ಲಿ ಹಂದಿಯಂ ತಿಂಬುದಾಚಾರವೋ, ವಿಷ್ಣು ಮತ್ಸಾವತಾರದಲ್ಲಿ ಮೀನಂ ತಿಂಬುದಾಚಾರವೋ, ವಿಷ್ಣು ಕೂರ್ಮಾವತಾರದಲ್ಲಿ ಆಮಯಂ ತಿಂಬುದಾಚಾರವೋ, ವಿಷ್ಣು ಹರಿಣಾವತಾರದಲ್ಲಿ ಎರಳೆಯ ತಿಂಬುದಾಚಾರವೋ, ಇಂತಿವನೆಲ್ಲ ಅರಿಯದೆ ತಿಂದರು. ಅರಿದರಿದು 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ, ಇಂತಿವನೆಲ್ಲವನ್ ಓದಿ ಕೇಳಿ ಹೋಮವನಿಕ್ಕಿ ಹೋತನ ಕೊಂದು ತಿಂಬುವುದು ಆಚಾರದೊಳಗೋ. ನೋಡಿ, ಇದೆಲ್ಲ ಬಹಳ ಸ್ಪಷ್ಟವಾಗಿ ಅವರ ಯಜ್ಞ ಪ್ರಾಣವಧಿಯನ್ನು ಟೀಕೆ ಮಾಡ್ತಾ ಇಲ್ವೇ ಈ ವಚನಗಳಿವು? ಇಂತಿ ಶ್ರುತಿಗಳ ವಿಧಿಯ ಜಗವೆಲ್ಲ ನೋಡಿರೆ ನಮ್ಮ ಕೂಡಲ ಸಂಗಮ ದೇವಂಗೆ ಅಧಿದೇವತೆಗಳ ಸರಿ ಎಂಬುವರ ಬಾಯಲ್ಲಿ ಸುರಿಯವೇ ಬಾಲ ಹುಳುಗಳು ಅಂತ ಹೇಳ್ಬಿಟ್ಟು ಇದನ್ನ ಗಮನಿಸಿ. 1348ನೇ ವಚನ ಇದು. 1348ನೇ ವಚನ. ಇನ್ನೊಂದು ನೋಡಿ, ಗುಡಿಯೊಳಗಿರ್ದು ಗುಡಿಯ ನೇಣ ಕೊಯ್ದಡೆ ಗುಡಿಯ ದಡಿಬಿದ್ದು ಹಲ್ಲು ಹೋಹದು ನೋಡ, ಪಡವಿಗೀಶ್ವರನ ಗರ್ಭವಾಸದೊಳಗಿರ್ದು ನುಡಿವರು ಮತ್ತೊಂದು ದೈವ ಉಂಟೆಂದು, ತುಡಿಗುಣಿ ನಾಯನು ಪಿಡಿತಂದು ಸಾಕಿದಡೆ ತನ್ನೊಡೆಯಂಗೆ ಬೊಗಳುವಂತೆ ಕಾಣ ಕೂಡಲ ಸಂಗಮ ದೇವ ಅಂತ 565ನೇ ವಚನ ಇದು. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ವೈದಿಕರ ಧಾರ್ಮಿಕ ಡಂಬಾಚಾರ ಹೆಂಗ ಅಂತ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಆಮೇಲೆ ಒಣಗುವ ಮರನ ಮಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ 580ನೇ ವಚನ. ನೋಡಿ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರನ ಮಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ 580ನೇ ವಚನ ಬಸವಣ್ಣಂದು. ಆಮೇಲೆ ಇನ್ನೊಂದು ನೋಡಿ ನೀವು, ಮೀಂಬುಲಿಗನ ಹಕ್ಕಿಯಂತೆ ನೀರ ತಡಿಯಲಿದ್ದು ಮೂಗ ಹಿಡಿದು ಧ್ಯಾನ ಮಾಡುವರಯ್ಯ, ಬಿಟ್ಟ ಮಂಡೆ ಒರೆಸಿ ಬಾಯ ಮಿಡುಕಿಸುತ್ತ ಕಣ್ಣ ಮುಚ್ಚಿ ಬೆರಳೆಣಿಸುವರಯ್ಯ, ತಮ್ಮ ಕೈಯಲ್ಲಿ ಕಟ್ಟಿದ ದರ್ಬೆಯ ಹುಲ್ಲು ಕೂಡಲ ಸಂಗನ ನರಿಯದೆ ಮೊರೆಯಿಡುವಂತೆ ಅಂತ ಹೇಳ್ಬಿಟ್ಟು 578ನೇ ವಚನ. ಆಮೇಲೆ ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ, ಇರುಳು ಹಗಲಿನ ನಿದ್ರೆ ಸಾಲದೆ ಬೆರಳನೆಣಿಸಿ ಪರಮಾರ್ಥವ ಹಡೆವಡೆ ಚೋದ್ಯವಲ್ಲವೇ ಹೇಳ, ಮೂಗ ಮುಚ್ಚಿ ಮುಕ್ತಿ ಬಯಸುವ ನಾಚಿಕೆ ಇಲ್ಲದವರ ನಾನೇನೆಂಬೆ ಕೂಡಲ ಸಂಗಮ ದೇವ ಅಂತ 581ನೇ ವಚನ. ನೋಡಿ, ಇಲ್ಲೆಲ್ಲ ಒಂಥರ ಯೌಗಿಕ ಯೋಗ ಮಾಡ್ತಾರೆ ಅನ್ನೋ ರೀತಿಯ ಯೌಗಿಕ ಪದ್ಧತಿಗಳನ್ನೆಲ್ಲ ಇಲ್ಲಿ ಟೀಕೆ ಮಾಡ್ತಾನೆ. ವೇದವನೋದಿದ ವಿಪ್ರರು ಹೊನಲಲ್ಲಿ ಹೋದ ಕೇಡ ನೋಡಿರೆ, ಭರ್ಗೋ ದೇವಶ್ಯ ಧೀಮಹಿ ಎಂಬರು ಒಬ್ಬರಿಗಾಗಿ ವಿಚಾರವಿಲ್ಲ ನೋಡಿರೆ ಕೂಡಲ ಸಂಗಮ ದೇವ ಅಂತ 586ನೇ ವಚನ. ಆಮೇಲೆ ಹಾರ್ವನ ಭಕ್ತಿ ಓಡಿನೊಳಗೆ ಅಗೆಯ ಹೊಯ್ದಂತೆ. ಓಡಿನೊಳಗೆ ಅಂದ್ರೆ ಹಂಚಿನೊಳಗೆ ಹೋಗಿ ನಾವು ಅಗೆಯ ಒಯ್ದ್ರೆ ಅದು ಸುಡ ಹಂಚಿನಾಗ ಅಗೆ ಹುಟ್ಟಲ್ಲ. ಹಂಗೆ ಹಾರ್ವನ ಭಕ್ತಿ ಓಡಿನೊಳಗೆ ಅಗೆಯ ಹೊಯ್ದಂತೆ, ಕಳೆಯಿಂಕೆ ಬೇರೂರದು ಮೇಲೆ ಫಲವಾಗದು, ಪ್ರಾಣಲಿಂಗದ ಪ್ರಸಾದವ ಮುಂದಿಟ್ಟುಕೊಂಡು ಪ್ರಾಣಾಯ ಸ್ವಾಹ, ಆಪನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಎಂಬ ಕರ್ಮಿಗಳ ನೇನೆಂಬೆ ಕೂಡಲ ಸಂಗಮ ದೇವ ಅಂತ 592ನೇ ವಚನ. ಹೀಗೆ ನೋಡಿ, ಇಲ್ಲಿ ಬ್ರಾಹ್ಮಣರೇ ದುರಾಚಾರಿಗಳು ಅನ್ಲಿಕ್ಕೆ ಅನೇಕ ವಚನಗಳಿದಾವೆ. ಬ್ರಾಹ್ಮಣರೇ ದುರಾಚಾರಿಗಳು, ರಾಕ್ಷಸ ಸ್ವರೂಪರು ಅಂತ ಖಂಡನೆ ಮಾಡ್ತಕ್ಕಂಥ ವಚನಗಳು. ನಾನು ಭಕ್ತ, ನಾನು ಪ್ರಸಾದಿ ಎಂದು ವಿಪ್ರಕರ್ಮವ ಮಾಡುವೆ ಕರ್ಮಿ ಹೇಳ್ತಾನೆ. ನಾನು ಭಕ್ತ, ನಾನು ಪ್ರಸಾದಿ ಎಂದು ವಿಪ್ರಕರ್ಮವ ಮಾಡುವೆ ಕರ್ಮಿ,
ಲಿಂಗದೇವನ ಮುಟ್ಟಿ ಮಜ್ಜನ ಕೆರವ ಕೈಯಲು ವಿಪ್ರನ ಕಾಲ ತೊಳೆವಡೆ ಲಿಂಗೋದಕ ಹೃದಯದಲ್ಲಿ ವಿಪ್ರನ ಕಾಲ ತೊಳೆದ ನೀರು ಮಂಡೆಯ ಮೇಲೆ. ಆಮೇಲೆ ಶ್ರುತ್ಯುತ್ಕಟ ದುರಾಚಾರಿ ಯಜ್ಞಕೂಪಸಘಾತಕ ಉದ್ರೇಕೇಣ ಕೃತೆ ಶಾಂತೆ ವಿಪ್ರರೂಪೇಣ ರಾಕ್ಷಸ. ಇದು ಕಾರಣ ಕೂಡಲ ಸಂಗಮ ದೇವ ಇಂತಪ್ಪ ದುರಾಚಾರಿಗಳ ಮುಖವ ನೋಡಲಾಗದು ಅಂತ 593ನೇ ವಚನ. ಇಲ್ಲಿ ಲಿಂಗವನ್ನ ಪೂಜಿಸುವ ಕೈಯಿಂದ ವಿಪ್ರನ ಕಾಲು ತೊಳೆಯುವಾಗ ಹೃದಯದಲ್ಲಿ ಲಿಂಗೋದಕ, ಅದರ ತಲೆಯ ಮೇಲೆ ವಿಪ್ರನ ಕಾಲು ತೊಳೆದ ನೀರು, ಇದೆಂಥ ದುರಾಚಾರ ಅಂತ ಹೇಳ್ಬಿಟ್ಟು ಈ ವಿಪ್ರರನ್ನೇ ರಾಕ್ಷಸರು ಅನ್ನೋ ಅರ್ಥದಲ್ಲಿ ಇಲ್ಲಿಯೇ ಕೆಲವು ಮಾತುಗಳು ಬಂದಿದ್ದಾವೆ ಅಂತ. ಆಮೇಲೆ ಲಿಂಗ ಭಕ್ತರಲ್ಲದವರನ್ನು ನಾನೊಲ್ಲೆ, ಒಲ್ಲೆನಯ್ಯ ಒಲ್ಲೆನಯ್ಯ ನಿಮ್ಮವರಲ್ಲದವರ, ಒಲ್ಲೆನಯ್ಯ ಒಲ್ಲೆನಯ್ಯ ಜಗವೆಲ್ಲರಿಯಲು, ಒಲ್ಲೆನಯ್ಯ ಒಲ್ಲೆನಯ್ಯ ನೀ ಮುನಿದರೆ ಮುನಿ ಕೂಡಲ ಸಂಗಮ ದೇವ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ 712ನೇ ವಚನ. ಆಮೇಲೆ ಆದಿಯಲಾಗಲಿ ವೇದದಲಾಗಲಿ ಶಾಸ್ತ್ರದಲಾಗಲಿ ಸಮಯದಲಾಗಲಿ ಎನ್ನವರೆನ್ನೆನು ಎನ್ನವರೆನ್ನೆನು ಎನ್ನವರೆಂದಡೆ ಸಂಘ ನಿಮ್ಮಲ್ಲಿಗೆ ದೂರ ಎನ್ನವರೆಂದಡೆ ಜನ್ನಕ್ಕೆ ನಡೆವರೇ ಎನ್ನವರಲ್ಲ ಕೂಡಲ ಸಂಘ ನಿಮ್ಮಾಣೆ. ತನ್ನ ಬ್ರಾಹ್ಮಣರನ್ನೇ ತನ್ನ ವೈದಿಕರನ್ನೇ ಅವರು ಶಿವಭಕ್ತರಲ್ಲದ ಕಾರಣ ನಾನು ಅವರನ್ನ ನನ್ನವರು ಅಂತ ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಮುಂದೆ ಇದು ಎಷ್ಟನೇದು 713ನೇ ವಚನ. ಆಮೇಲೆ 714 ಅದ್ರ ಕಂಟಿನ್ಯೂಷನ್ ಅನ್ನಂಗಿದೆ ಅದು. ಅಣ್ಣ ತಮ್ಮ ಹೆತ್ತಯ್ಯ ಗೋತ್ರವಾದಡೇನು ಲಿಂಗ ಸಾಹಿತ್ಯರಲ್ಲದವರ ಎನ್ನವರೆನ್ನೆನಯ್ಯ ನಂಟು ಭಕ್ತಿ ನಾಯಕ ನರಕ ಕೂಡಲ ಸಂಗಮ ದೇವ ಅಂತ 714ನೇ ವಚನ. ಅದೇ ರೀತಿ ಈ ನೋಡಿ 712, 13, 14 ಈ 3 ವಚನಗಳು ಒಂದು ಸಂವಹನ ಸಂದರ್ಭ ಅಂದ್ರೆ ತನ್ನದೇ ಆದ ಕುಲಸ್ಥರಿಗೆ ಅವು ಹೇಳಿರ್ತಕ್ಕಂಥ ಮಾತುಗಳು ಅನ್ನೋ ರೀತಿಯಲ್ಲಿ ಇವೆ. ಹೀಗೆ ಬಸವಣ್ಣನವರ ವಚನಗಳು, ನಾನು ಇಲ್ಲಿ ಅರ್ಥಗಳನ್ನು ವಿವರಿಸಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಅವೆಲ್ಲ ಅರ್ಥಗಳು ಬಹಳ ಸ್ಪಷ್ಟವಾಗಿವೆ. ಓದುಗರಿಗೆ ಏನ್ ಬೇಕಾಗಿದೆ? ವಚನ ಪ್ರಮಾಣ, ವಚನ ಸಾಕ್ಷಿ ಬೇಕಾಗಿದೆ. ನಾವು ನುಡಿಯುವ ಮಾತಿಗೆ, ನಾವು ನೀಡುವ ನಿರ್ಣಯಗಳಿಗೆ ವಚನ ಪ್ರಮಾಣಗಳು ಬೇಕು. ಆ ಕಾರಣಕ್ಕಾಗಿ ನಾನು ಇಲ್ಲಿ ವಚನಗಳನ್ನ ಬಹಳ ಸ್ಪಷ್ಟವಾಗಿ ಸಾಕಷ್ಟು ವಚನಗಳನ್ನ ನಾನು ನಿಮಗೆ ಉದಾಹರಣೆಯಾಗಿ ಪ್ರಮಾಣವಾಗಿ ನೀಡಿದ್ದೇನೆ. ಈ ಎಲ್ಲ ಪ್ರಮಾಣಗಳ ಆಧಾರದಿಂದ ಕನ್ನೇರಿ ಶ್ರೀಗಳು ಅವರು ಈಗೇನು ಶರಣರ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳು ಏನಿದಾವಲ್ಲ ಅವು ತಪ್ಪವು, ಅವು ನಿರಾಧಾರವು. ಮೊದಲನೇದು, ಶರಣರು ಏಕದೇವೋಪಾಸಕರು. ಅವರು ಸ್ಥಾವರ ಲಿಂಗವನ್ನು ಒಪ್ಪಿಲ್ಲ. ಇಷ್ಟಲಿಂಗದ ಮುಖಾಂತರ ಶಿವನನ್ನ ಪೂಜಿಸುವುದನ್ನಷ್ಟೇ ಅವರು ಬೋಧಿಸಿದ್ದಾರೆ. ಶಿವನಿಗೆ ಬೇರಾವ ದೈವಗಳನ್ನು ಅವರು ಸಮ ಅಂತ ಹೇಳಿಲ್ಲ, ಬೇರೆ ದೈವಗಳನ್ನು ಪೂಜಿಸಿರಿ ಅಂತ ಹೇಳಿಲ್ಲ. ಅವರು ಹರಿಯನ್ನು ಮೊದಲುಗೊಂಡು ಜನಪದ ದೈವಗಳೆಲ್ಲವನ್ನೂ ಕಡಾಕಡಿ ತಿರಸ್ಕರಿಸಿದ್ದಾರೆ. ಇದು ವಚನಗಳಲ್ಲಿ ಒಂದಲ್ಲ 10 ವಚನಗಳಲ್ಲಿ ಸ್ಪಷ್ಟ. ಇನ್ನು ಬೇರೆ ಬೇರೆ ವಚನಕಾರರಲ್ಲೂ ಕೂಡ ಇವು ಸ್ಪಷ್ಟ. ಇಲ್ಲಿ ನಾನು ನೀಡಿರ್ತಕ್ಕಂಥ ವಚನಗಳೆಲ್ಲವೂ ಬಸವಣ್ಣನ ವಚನಗಳೇ ಇವು. ಇದು ಒಂದನೇದು. ಆದ್ರಿಂದ ಕನ್ನೇರಿ ಶ್ರೀಗಳು ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಸವಣ್ಣ ಬೇರೆ ದೇವರ ಪೂಜೆಯನ್ನೆಲ್ಲ ಒಪ್ಪಿದ, ದೇವನೊಬ್ಬ ನಾಮ ಹಲವು, ಈಗೇನು ಹಿಂದೂ ಪರಿವಾರದ ದೈವಗಳೆಲ್ಲವನ್ನು ಪೂಜೆ ಮಾಡಬಹುದು, ಶರಣರೆಲ್ಲ ಒಪ್ಪಿದ್ರು, ಹಂಗಾಗಿ ಬಸವಣ್ಣ ಒಬ್ಬ ಹಿಂದೂವಾದಿ. ಬಸವಣ್ಣನ ಕಾಲಕ್ಕೆ ಹಿಂದೂ ಪದ ಇತ್ತೋ ಬಿಡ್ತೋ ಗೊತ್ತೇ ಇಲ್ಲ. ಅದು ಅವತ್ತಿನ ಕಾಲಕ್ಕೆ ಹಿಂದೂ ಅನ್ನೋ ಪದವೇ ಇಲ್ಲ. ಅವರು ತಮ್ಮ ವಚನಗಳಲ್ಲಿ ಅವರು ಸಾರಿದ ಧರ್ಮ, ಅವತ್ತಿನ ಕಾಲಕ್ಕೆ ಅವರು ಬಳಸಿದ ಧರ್ಮ ಅದು ಎಂಥದ್ದು? ಶಿವಧರ್ಮ, ಶಿವಾಚಾರ ಅನ್ನುವಂಥ ಪದವನ್ನು ಅವರು ಬಳಕೆ ಮಾಡಿದ್ದಾರೆ. ಅದರಲ್ಲಿ ಶಿವ ಉಪಾಸನೆಯನ್ನ ಮಾತ್ರ ಅವರು ಎತ್ತಿ ಹಿಡಿದು ಹೇಳಿದ್ದಾರೆ. ಇದು ಸ್ಪಷ್ಟ. ಇನ್ನು ಎರಡನೇದು, ವೇದ ಮತ್ತು ಉಪನಿಷತ್ತು ಇವೆರಡರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ವಚನಕಾರರ ಮೇಲೆ ವೇದ ಉಪನಿಷತ್ತುಗಳ ಪರಂಪರೆಯ ದಟ್ಟ ಪ್ರಭಾವ ಇದೆ, ನಾವು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಅವರು ಅದನ್ನ ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ಟೀಕೆ ಮಾಡಕ್ ಶಕ್ತಿ ಎಲ್ಲಿಂದ ಬರ್ತದೆ ಅವರಿಗೆ? ಅವರು ಅವುಗಳನ್ನು ಓದಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಅವತ್ತಿನ 12ನೇ ಶತಮಾನದ ಕಾಲಕ್ಕೆ ಅವತ್ತು ವೈದಿಕಾಚಾರಗಳು ಇನ್ನು ಹಸಿ ಹಸಿಯಾಗಿದ್ವು. ಆ ಸಮಾಜವನ್ನು ಅವರು ಪಕ್ಕಕ್ಕಿಟ್ಕೊಂಡೇ ವಚನಗಳನ್ನು ಬರೆದಿರೋದು. ಅದರಿಂದ ಅದರಲ್ಲಿ ಅವರು ಯಜ್ಞ ಕರ್ಮ ಕಾಂಡಗಳನ್ನ ಬಹಳ ನಿಷ್ಠುರವಾಗಿ ಟೀಕೆ ಮಾಡಿದ್ದಾರೆ, ಖಂಡಿಸಿದ್ದಾರೆ. ಇದರಲ್ಲಿ 2 ಮಾತಿಲ್ಲ. ಇನ್ನು ಏನು ಒಪ್ಕೊಂಡಿದ್ದಾರೆ ಅವರು? ಈ ವೇದಾಂತ ಪರಂಪರೆಯ ಪರಬ್ರಹ್ಮ ತತ್ವವನ್ನು ಒಪ್ಕೊಂಡಿದ್ದಾರೆ, ಅದ್ವೈತ ತತ್ವವನ್ನು ಒಪ್ಕೊಂಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ಕೂಡ ಕೆಲವು ವಚನಕಾರರಲ್ಲಿ ಈ ದ್ವಂದ್ವಗಳು ಕಾಣ್ತವೆ. ಒಂದ್ ಕಡೆ ಅವರು ಅದ್ವೈತಿಗಳನ್ನ ಟೀಕಿಸಿದಂಗೆ ಇಂಥವೆಲ್ಲ ಧ್ವನಿ ಕಾಣ್ತವೆ.
ಆದ್ರೂ ನಾವು ಅದನ್ನ ಅವರಿಂದ ದೂರ ಸರಿದು, ವಚನಕಾರರ ಅವ್ರ ಮಾತುಗಳು ಏನೇ ಇರಲಿ, ಅವರಿಂದ ನಾವು ದೂರ ಸರಿದು ಬಹಳ ನಿಷ್ಪಕ್ಷಪಾತವಾದ ಮನಸ್ಸಿನಿಂದ ನಾವು ವಚನಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋದಾಗ, ವಚನಕಾರರಲ್ಲಿ ಈಗೇನು ಶಿವತತ್ವದ ಒಂದು ಪ್ರತಿಪಾದನೆ ಕಾಣ್ತತ್ತಲ್ಲ, ಶಿವತತ್ವದ ಪ್ರತಿಪಾದನೆ ಅಂತಕ್ಕಂಥದ್ದು ಇದು ವೇದಾಂತದ ಪರಬ್ರಹ್ಮ ತತ್ವ ಮತ್ತು ಅದ್ವೈತ ತತ್ವವನ್ನು ಆಧರಿಸಿರ್ತಕ್ಕಂಥದ್ದು ಅನ್ನೋದು ಬಹಳ ನಿಚ್ಚಳ. ಆದ್ರಿಂದ ವಚನಕಾರರು ವೇದಾಂತ ಪರಂಪರೆಯಿಂದ ಈ ತತ್ವವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ, ಅದರಿಂದ ಪ್ರಭಾವಿತರಾಗಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದನ್ನ ಅಲ್ಲ ಅಂತ ಕೆಲವರು ಸುಮ್ಮನೆ ಹೇಳ್ತಾರೆ ಅಷ್ಟೇ. ಉದಾಹರಣೆಯಾಗಿ ನಾನು ಅತಿ ಪ್ರಗತಿಪರರು ಅಂತ ಹೇಳಿದ್ನಲ್ಲ, ಅವರು ಸಾರಾಸಗಟಿ ಇಲ್ಲ ಎಲ್ಲದೂ ಪೂರ ವೇದ ವಿರೋಧ ಅಂತಲೇ ಮಾತಾಡೋದು ಅವರು. ಹಾಗಲ್ಲ, ಅದನ್ನ ನಾವು ಒಂದು ಮನಸ್ಸನ್ನ ಒಂದು ಸೂಕ್ಷ್ಮವಾದ ಒಂದು ನ್ಯಾಯಯುತ ನೆಲೆಯಲ್ಲಿ ಇಟ್ಕೊಂಡು ನಾವು ಈ ವಿಚಾರಗಳನ್ನ ಗ್ರಹಿಸ್ತಕ್ಕಂಥದ್ದು ಉತ್ತಮ. ಆದ್ರಿಂದ ಅದು ತಪ್ಪು. ಇನ್ನ ಪೌರಾಣಿಕ ಕಲ್ಪನೆಗಳ ಬಗ್ಗೆ ಶರಣರಲ್ಲಿ ದ್ವಂದ್ವವಾದ ನಿಲುವಿದೆ ಅನ್ನೋದನ್ನ ಒಪ್ಪಬೇಕು. ದ್ವಂದ್ವ ಇದೆ ಅವರಲ್ಲಿ. ಒಂದು ಕಡೆ ಬೇಕಾದಾಗ ಒಪ್ಕೊಂತಾರೆ, ಬೇಡಾದಾಗ ಅದನ್ನ ಟೀಕೆ ಮಾಡಿದಂಗೆ ಮಾಡ್ತಾರೆ. ಇದು ದ್ವಂದ್ವ ನಿಲುವಿದೆ. ಅದನ್ನ ನಾವು ನಮ್ಮ ಮೈ ಮೇಲೆ ಎಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನ ಕರ್ಮದ ಬಗ್ಗೆ, ಕರ್ಮ ಸಿದ್ಧಾಂತ ಅನ್ನೋದು ಏನೈತಲ್ಲ, ಅದು ಸ್ಪಷ್ಟವಾಗಿ ಎಲ್ಲಾ ಶರಣರು ಒಪ್ಕೊಂಡಿದ್ದಾರೆ. ಅದನ್ನ ನಮ್ಮ ಪ್ರಗತಿಪರರು ಅದನ್ನ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಇವ್ರು ಇಲ್ಲ ಅಂತ ಹೇಳೋದು ತಪ್ಪದು. ನಾನು ಆಗಲೇ ಈ ಹಿಂದೆ ಅನೇಕ ವಿಡಿಯೋ ಮಾಡಿದೆ, ಕೆಲವು ತಿಂಗಳ ಹಿಂದೆ ಮಾಡಿದೆ. ಈ ಒಂದು 6-8 ತಿಂಗಳ ಹಿಂದೆ ನಾನು ಆ ವಿಡಿಯೋಗಳನ್ನೆಲ್ಲ ಚರ್ಚೆ ಮಾಡಿದ್ದೇನೆ. ಆದ್ರಿಂದ ಇವೆಲ್ಲ ನೋಡ್ರಿ, ಇವು ಸುಮ್ನೆ ಈಗ ಅವ್ರಿಗೆ ಉತ್ತರ ಕೊಡ್ಬೇಕಂತ ಹೇಳಿ ಕುಂತು ಮಾತಾಡೋದಷ್ಟೇ. ಆದ್ರೆ ನಾವು ಸಾಧಿಸಿದ್ದೇನು ಇಲ್ಲ ಇಲ್ಲಿ. ಅದರಿಂದ ನಮ್ಮದು ಓದು ಅಥವಾ ಇನ್ನೊಂದು ಚಿಂತನೆ ಮುಂದಕ್ಕೇನು ಹೋಗಲ್ಲ. ತಿರುಗಿ ಇವ್ರ ಸುತ್ತ ಗಿರಿಕೆ ಹೊಡೆದು, ಯಾರೋ ಇವ್ರನ್ನ ಸುಳ್ಳು ಹೇಳಿದ್ರು ಅವ್ರ ಸುತ್ತ ಗಿರಿಕೆ ಹೊಡೆಯೋದು. ಯಾರೋ ಒಬ್ರು ರೇವಣ ಸಿದ್ಧರು ಲಿಂಗೋದ್ಭವರು ಅಂದ್ರು, ಆ ಲಿಂಗೋದ್ಭವರಲ್ಲ ನಾವೆಲ್ಲ ಅದು ಹಿಂದೆ ಯಾವಾಗ ಚರ್ಚೆ ಮಾಡಿದ್ದಾಯ್ತು. ಅದು ಸುಮ್ಮನೆ ಇವೆಲ್ಲ ಲಿಂಗೋದ್ಭವ ಅಯೋನಿಜ ಅನ್ನುವ ಕಲ್ಪನೆಗಳೆಲ್ಲ ಹುಸಿ. ಅದ್ರ ಹಿಂದೆ ಏನೋ ಕೆಲವು ಕಾರಣಗಳಿರ್ತವೆ, ಗಂಭೀರವಾದ ಕಾರಣಗಳು. ಅದಕ್ಕೋಸ್ಕರ ಪುರಾಣಕರ್ತರು ಅಥವಾ ಅವರ ಕುರಿತಾಗಿ ಅವತ್ತೇನು ಕೃತಿಗಳನ್ನು ರಚಿಸಿದ್ದಾರೆ, ಅವರನ್ನ ಲಿಂಗೋದ್ಭವರು ಅಂತಲೋ ಅಯೋನಿಜರು ಅಂತಲೋ ಅನ್ನುವ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಇವತ್ತು ವೈಜ್ಞಾನಿಕ ಯುಗದಲ್ಲಿ ನಿಂತು ಇತಿಹಾಸವನ್ನ ನೋಡುವವರು ಅದನ್ನು ಯಾವ ರೀತಿಯಲ್ಲಿ ನೋಡಿ ಗ್ರಹಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಆದ್ರೆ ಕೆಲವರಿಗೆ ಪುರಾಣವೇ ಸತ್ಯ ಅಂತ ನಾವು ವಾದ ಮಾಡ್ಕೊಂತ ಹೋಗೋರಿಗೆ ನಾವೇನು ಅನ್ನಕ್ಕಾಗಲ್ಲ. ಅವ್ರು ದಿನನಿತ್ಯ ಒಂದೊಂದು ಸುಳ್ಳು ಹೇಳ್ತಾರೆ. ನಾವು ದಿನನಿತ್ಯ ಅವ್ರಿಗೊಂದು ಉತ್ತರ ಕೊಟ್ಕೊಂತ ಕುಂತ್ರೆ ನಾವು ಒಂದೇ ಜಾಗದಾಗ ನಿಲ್ತೀವಿ, ಮುಂದಕ್ಕೆ ಎಲ್ಲಿ ಹೋಗಲ್ಲ. ಆದ್ರಿಂದ ಇವೆಲ್ಲವೂ ಕೂಡ ಅಷ್ಟೇ. ನಾನು ಈ 2-3 ವಿಚಾರಗಳಿಗೆ ನಾನು ಮಾತ್ರ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇಷ್ಟು ಹೇಳ್ತಾ ನಾನು ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ. ನಮಸ್ಕಾರ.